ನಾವು ಅರ್ಜೆಂಟ್ರ ಮಂದಿ ಮಾದ್ರ ಮಂದಿ ನಾವು. ನಮ್ಮ ಮನೆಯವ್ರು ಹೋದಾಗ 6 ಮನೆ 7 ಮನೆ 14 ಮನೆ ಕೆಲಸ ಮಾಡೇನ್ರಿ, ಬ್ರಾಹ್ಮಣರ ಮನೆ ಕೆಲಸ. ಇವತ್ತಿಗೆ ನೀ ಯಾವ ಜಾತಿ ಐಕ್ಯವಂತ ಯಾರು ಕೇಳಿಲ್ಲ, ನಾನು ಹೇಳಿ ನೋಡ್ರಿ. ನೀವೇ ಹೇಳಿರಿ ನೋಡವ, ನಮ್ಮ ಅಪ್ಪ ಗುಟ್ಟಿ ನಾನು ಇನ್ನೊಬ್ರ ಹೆಸರು ಹೇಳಂಗಿಲ್ಲ. ನಾನು ಪಕ್ಕ ಮಾದ್ರಕಿ ಮಾಡ್ಲೇ ಬೇಡ ಕೆಲಸ. ಓ ಹಾಂ, ಮಾಡಂದ್ರೆ ಮಾಡ್ತೀನಿ, ಹಾಂ ಬ್ಯಾಡಂದ್ರೆ ಬಿಡ್ತೀನಿ. ನಿಮ್ಮ ಇಷ್ಟ. ಮುಟ್ಟಕ್ಕಿನ ಮೊದ್ಲಾಗ ಹೇಳಿ ನೋಡ್ರಿ, ಅವ್ರ ಸಾಮಾನು ಮುಟ್ಟಕ್ಕಿನ ಮೊದ್ಲಾಗ ಹೇಳಿ ಸುಳ್ಳು ಅಂತ ಹೇಳಿ. ಮರ ಗಿಡ ಹುಲ್ಲು ಕಲ್ಲು ಅಲ್ಲೇ ಇರೋದು ಆತ್ಮ ಒಂದ. ಅದು ಆತ್ಮ ಎಷ್ಟು ಶರೀರದಾಗ ಪ್ರವಾಸ ಮಾಡಿ ಬಂದಿರ್ಬೇಕು. ಇವ್ರು ಬರೀ ಈಗ ಒಂದು ಅಂಗಿ ಉಟ್ಕೊಂಬಂದು ಹಂಗೆ ಹೊಸದೈತೆವ ಮುಟ್ಟಬೇಡ ಅಂದ್ರೆ ಏನು ಮಾಡೋಣ? ಹಂಗೆ ಹೊಸದೈತಿ ಮುಟ್ಬೇಡ ಅಂತಾರೆ. ಆಯ್ತು ಬಿಡವ, ಹಳೇದಾಗಿಂದ ನೋಡೋಣ ಅಂತೇಳಿ ಹಳೇದಾಗಿಂದ ನೋಡಲ್ಲ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ನಾನು ನಿಮ್ಮನ್ನು ಯಾಕೆ ಮಾತಾಡಿಸ್ಬೇಕು ಅಂತ ಅಂದ್ಕೊಂಡೆ ಅಂದರೆ, ಎಷ್ಟು ಲಕ್ಷಣವಾಗಿದ್ದೀರಿ ನೋಡ್ರಿ. ಬೆಳಗ್ಗೆ ವಿಭತ್ತಿ ಪಟ್ಟ ಬಡ್ಕೊಂಡು ಕೊಳ್ಳಾಗ ರುದ್ರಾಕ್ಷಿ ಸರ ಹಾಕ್ಕೊಂಡು ವ್ಯಾಪಾರಕ್ಕೆ ಕೂತಿದ್ರಲ್ಲ, ಅದಕ್ಕೆ ಮಾತಾಡ್ಸೋಣ ಅಂತ ಅನಿಸ್ತು. ಹೇಳ್ರಿ ನಿಮ್ಮದು ಜರ್ನಿ ಒಂಚೂರು. ಯಾವಾಗ, ಏನು ಕತೆ, ಯಾವ ಊರು, ಅಂಗಡಿ ಎಷ್ಟು ವರ್ಷ ಆತು ಮಾಡಿ? ಇದನ್ನ ಹೇಳ್ರಿ. ನಾವು ಹೊಳೆ ಅಲ್ರ ಹತ್ರ ಬುದಾಳವ್ರಿ. ನಾವು 1976ನೇ ಇಸ್ವಿ ಒಳಗೆ ಈ ರೈಲ್ವೆ ಗೇಟ್ನಾಗ ನೌಕರಿ ಮಾಡೀವ್ರಿ. ನೀವ? ನಾವು ನಮ್ಮ ಮನೆಯವ್ರು ಮಾಡಿದ್ರಿ. ಮಾಡಿ ಅವ್ರು ಇವಾಗ ಒಂದು 30 ವರ್ಷ ಆತ್ರಿ ಹೋಗಿ. ಅವಾಗ್ಲಿದ್ದ ನನಗಿಬ್ಬರು ಗಂಡು ಮಕ್ಕಳ್ರಿ, ಒಬ್ಬ ಹೆಣ್ಮಗಳಿದ್ದಳ್ರಿ. 14 ವರ್ಷ ತಕ್ಕಾಗಿ ತೀರ್ಕೊಂಡ್ಲು. ಅವಾಗ್ಲಿದ್ದ ಇವಾಗಿನವ್ರಿಗೆ ದನ ಕರ ಕಟ್ಕೊಂಡು ಹೊಲ ಫಲ ಮಾಡ್ಕೊಂಡು ಮಕ್ಳು ಕರ್ಕೊಂಡು ದುಡ್ಕೊಂತ ಮಾಡ್ಕೊತ ಬಂದೀನಿ ಅಪ್ಪಾಜಿ. 15 ವರ್ಷ ಆತ್ರಿ ನಾನು ಅಂಗಡಿ ಮಾಡೀನಿ ಏನ್ರಿ, ಮಾಡ್ಕೊಂಡು ಹೋಗ್ತೀನಿ. ಮಕ್ಕಳು ಮರಿ ಜೋಪಾನ ಮಾಡಿಕೊಂಡು ಮಕ್ಕಳು ಲಗ್ನ ಮಾಡೀನಿ, ಮೊಮ್ಮಕ್ಕಳದು ಲಗ್ನ ಮಾಡೀನಿ ಏನ್ರಿ. 7 ಮಂದಿ ಮೊಮ್ಮಕ್ಕಳು. ಸಣ್ಣ ಮಗ ಗೌಸಿದ್ದಪ್ಪ ಅಂತೇಳಿ, ಆತಗೆ 3 ಮಂದಿ, 2 ಗಂಡು ಮಕ್ಕಳು, ಒಬ್ಬ ಹೆಣ್ಮಗಳು. ಮಲ್ಲಿಕಾರ್ಜುನ ಅಂತೇಳಿ ಹಿರಿಯ ಮಗ, ಅವರಿಗೆ 3 ಮಂದಿ ಗಂಡು ಮಕ್ಕಳು, ಒಬ್ಬ ಹೆಣ್ಮಗಳು ಅದಾರ್ರಿ ಏನ್ರಿ. ಏನೋ ಬಡ್ತಂದ ರೀತಿಯೊಳಗೆ ಶ್ರೀ ಗೌಸಿದ್ದೇಶ್ವರ ಆಶೀರ್ವಾದದಿಂದ ದುಡ್ಕೊಂಡು ಮಾಡ್ಕೊಂಡು ಹೋಗ್ತೀನಿ. ನನಗೀಗ 70 ವರ್ಷ ರೀ ಅಪ್ಪಾಜಿ. ಇಷ್ಟ ಮಾಡ್ಕೊಂಡು ಹೋಗ್ತೀನಿ ನೋಡಿ. ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತೀರಿ? ನಾನು 4 ಗಂಟೆಗೆ ಹೇಳ್ತೀನಿ ರೀ ಅಪ್ಪಾಜಿ. 4 ಗಂಟೆಗೆ ಜಳಕ ಮಾಡ್ಕೊಂಡು ಪೂಜೆ ಮುಗಿಸ್ಕೊಂಡು ಅಂಗಡಿಯಾಗ ಕುಂದಿರ್ತೀನಿ ನೋಡ್ರಿ ಅಪ್ಪಾಜಿ. ಯಜಮಾನ್ರಿಗೆ ಏನಾಗಿತ್ತು? ಅವ್ರು ನೋಡ್ರಿ ಅಪ್ಪಾಜಿ ಆರಾಮಿಲ್ದಾಗ ಆಗಿತ್ತು ರೀ ಅವ್ರಿಗೆ. ಸ್ವಲ್ಪ ಅವರು ಚಿಕ್ಕ ವಯಸ್ಸಾಗ್ಲಿದ್ದಾನ ತಲುಪು ಮಾಡೋದು ಕಲ್ತು ಬಿಟ್ಟಿದ್ರು ಅಪ್ಪಾಜಿ. ಅವ್ರು ಆರಾಮಿಲ್ದಾಗ ಆತು. ನಾವು ಇಬ್ಬರು ರೀ ಹೆಣ್ತಿಯರು. ಆಕೆ ಅಕ್ಕನ ಮಗಳಂತ ಸಣ್ಣರ್ತಿಗೆ ಮದುವೆ ಮಾಡಿದ್ರಂತ್ರಿ. ನಾವು ಅರ್ಜೆಂಟ್ರ ಮಂದಿ ಮಾದ್ರ ಮಂದಿ ನಾವು. ಸಣ್ಣಕ್ಕಿರತ್ತಿಗೆ ಮದುವೆ ಮಾಡಿದ್ರಂತ್ರಿ. ಆ ಹೆಣ್ಮಳು ಹಿರಿಯ ಮನುಷ್ಯ ಆಗಿಲ್ಲ ಅಂತ. ನಾ ತಂದೆ ತಾಯಿಗೆ ಸಾಕು ಮಗಳ್ರಿ ನಾನು. ನಮ್ಮ ತಂದೆ ತಾಯಿಗೆ ಮಕ್ಕಳಾಗಿಲ್ರಿ. ಅವರು ರೈಲ್ವೆದಾಗಿದ್ದರು ನಮ್ಮ ಅಪ್ಪರು. ಮತ್ತು ಹಳೆ ತನಕಂತೇಳಿ ಅವ್ರನ್ನ ತೊಗೊಂಬಂದು ಅಲ್ಲಿ ಇರಲಿ ಇಲ್ಲಿ ಹಾಕಿ ಅಕ್ಕನ ಮಗಳ್ರಿ. ಇವ್ರು ನಮ್ಮ ಅಪ್ಪರು ಸೋದರ ಮಾವನವ್ರು. ನನ್ನ ಗಂಡ ಅಣ್ಣ ತಮ್ರು 5 ಮಂದಿ ಗಂಡು ಮಕ್ಕಳು ರೀ. ಅವರು ಒಬ್ಬರು ತಂದು ಮನೆಗೆ ಇಟ್ಕೊಂಡಿದ್ರು. ಮನೆಗೆ ಇಟ್ಕೊಂಡು ರೈಲ್ವೆ ನೌಕರಿ ಕೊಡಿಸಿದ್ರು. ಅದು ನೌಕರಿ ಮಾಡ್ತಾನೆ 41 ವರ್ಷ ತರಿದ್ರಿ ಅವ್ರು ತೀರ್ಕೊಂಡಾಗ. ತೀರ್ಕೊಂಡಿಂದ ಅವ್ರ ಕೋರ್ಟಿಗೆ ನ್ಯಾಯ ಮಾಡಿದರು. ನಾನು ಹೋಗ್ಲಿಲ್ಲ ರೀ ಕೋರ್ಟಿಗೆ. ನಮ್ಮಿಬ್ಬರಿಗೆ ಸಿದ್ಧಾರೂಢಪ್ಪರ ಆಶೀರ್ವಾದ ಆಗಿತ್ತು ರೀ. ನಮ್ಮ ಗುರುದೀಕ್ಷೆ ಆಗಿತ್ತು ನಮಗೆ. ಹಿಂಗಾಗಿ ಬೇಡ, ಅದು ಪೂರ್ವಿ ಮೊದಲು ಸಣ್ಣಕ್ಕಿರತ್ತಿಗೆ ಮದುವೆ ಮಾಡ್ಯಾರಂದ್ರೆ ಆಕಿಗೆ ಸಲ್ಲಿದ್ದದು, ಆಕಿನ ತಗೋಲ್ಲ ಅಂತ ಎಲ್ಲ ಆಕಿಗೆ ಬಿಟ್ಟು ಕೊಟ್ಬಿಟ್ಟೇನಿ ರೀ. ನೌಕರಿ ಪೆನ್ಷನ್ ರೊಕ್ಕ ಎಲ್ಲ ಆಕಿಗೆ ಬಿಟ್ಟು ಕೊಟ್ಬಿಟ್ಟೇನಿ ರೀ. ನಾನೇನು 1 ರೂಪಾಯಿ ತೊಗೊಲಿಲ್ಲ ರೀ. ದುಡ್ದು ರೊಟ್ಟಿಗೆ ಆಸೆ ಕೊಟ್ಟ ನಮ್ಮಪ್ಪ, ದುಡ್ದು ಊಟ ಮಾಡಿ ನೋಡ್ರಿ ಅಪ್ಪಾಜಿ. ಇಷ್ಟ ಅಲ್ಲಮ್ಮ, ಎಷ್ಟು ಸರಳವಾಗಿ ಕತೆ ಹೇಳ್ಬಿಟ್ರಿ. ಇರೋದನ್ನೆಲ್ಲ ಅವ್ರಿಗೆ ಬಿಟ್ಟು ನೌಕರಿನೂ ಅವ್ರಿಗೆ ಕೊಡಿಸಿದ್ರ ಎಲ್ಲ ಅವ್ರಿಗೆ. ಈಗ ಹುಡುಗ ಅಲ್ಲ, ಅವ್ರಿಗೆ ಮಕ್ಳು ಇರ್ಲಿಲ್ಲ, ಏನಿಲ್ಲ. ನಿಮ್ಮ ಮಕ್ಳಿದ್ರಿ. ಒಬ್ಬ ಮಗ ಆಕಿ ನಮ್ಮ ಬಸಿ ಹೆಣ್ಮಗಳು, ನಮ್ಮ ಹೆಣ್ಣು ಮಗಳು ಇದ್ದಳ್ರಿ. ಆಕಿ ಬೊಂಬೈದಾಗ ಇದ್ದಳ್ರಿ. ಆಕಿ ಹತ್ರನ ಈಕಿದ್ದಳ್ರಿ. ಒಂದ್ ಮಗು ಗಂಡು ಮಗು ಆಗಿತ್ರಿ. ಇವರು ನಮ್ಮ ಮನೆಯವ್ರ ಹೆಸರು ಹೇಳಿ ಎಲ್ಲ ಅವ್ರು ಇದನ್ನ ಮಾಡಿದ್ರಿ. ಒಟ್ಟು ಏನೇ ಇರ್ಲಿ ಲೌಕಿಕಿದು ಜಗತ್ತ
ಅಂತರಂಗದ್ದು ಯಾರಿಗೂ ಗೊತ್ತಿರೋಗಿಲ್ಲ. ನಾವು ಇರೋಕೆ ಬಂದಿರೋದು ಎಷ್ಟು ದಿನ ಬಂದೀವಿ, ಅವ್ರು ಇರೋಕೆ ಬಂದಿರೋದು ಎಷ್ಟು ದಿನ ಬಂದಾರ, ಯಾಕೆ ಜಗಳ ಆಡ್ಬೇಕಂತೇಳಿ ಅವ್ರಿಗೆ ಬಿಟ್ಟು ಕೊಟ್ಬಿಟ್ಟೇನಿ ರೀ. ನಂದು 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 ಅಂತ ಜಗಳ ಆಡಿದ್ರು, ನಿಂದು ನೀವೇ ತೊಗೊಂಬಿಟ್ರಿ ಅಂತ ಏನು ಕೊಟ್ಟಿನಿ. ದುಡ್ಕೊಂಡು ಮಕ್ಳು ಕರ್ಕೊಂಡು ದುಡ್ಕೊಂಡು ತಿಂದೀನಿ ನೋಡ್ರಿ. ನಮ್ಮ ಮನೆಯವ್ರು ಹೋದಾಗ 6 ಮನೆ 7 ಮನೆ 14 ಮನೆ ಕೆಲಸ ಮಾಡೀನಿ ರೀ, ಬ್ರಾಹ್ಮಣರ ಮನೆ ಕೆಲಸ. ಇವತ್ತಿಗೆ ನೀ ಯಾವ ಜಾತಿ ಹಾಕ್ಯವಂತ ಯಾರು ಕೇಳಿಲ್ಲ, ನಾನು ಹೇಳೀನಿ ನೋಡ್ರಿ. ನೀವೇ ಹೇಳಿರಿ. ಎಲ್ಲರಿಗೆ ನಾನೇ ಹೇಳೀನಿ ರೀ. ಅಲ್ಲ ಜಾತಿಗೆ ಏನೈತವ? ಅಲ್ಲ ಕೇಳ್ರಿ, ಎಲ್ಲರಿಗೆ ನಾನೇ ಹೇಳೀನಿ. ಯಾಕಂದ್ರೆ ಲೌಕಿಕ ಅಲ್ರಿ ಇದು. ಏನಂತ ನೋಡವ, ನಮ್ಮ ಅಪ್ಪ ಗುಟ್ಟಿ ನಾನು ಇನ್ನೊಬ್ರ ಹೆಸರು ಹೇಳಂಗಿಲ್ಲ. ನಾನು ಪಕ್ಕ ಮಾದ್ರಕಿ ಮಾಡಲೇ ಬೇಡ ಕೆಲಸ. ಓ ಹಾಂ, ಮಾಡಂದ್ರೆ ಮಾಡ್ತೀನಿ, ಬ್ಯಾಡಂದ್ರೆ ಬಿಡ್ತೀನಿ, ನಿಮ್ಮ ಇಷ್ಟ. ಮುಟ್ಟಕ್ಕಿನ ಮೊದ್ಲಾಗ ಹೇಳಿ ನೋಡ್ರಿ, ಅವ್ರ ಸಾಮಾನು ಮುಟ್ಟಕ್ಕಿನ ಮೊದ್ಲಾಗ ಹೇಳಿ ಸುಳ್ಳು ಅಂತ ಹೇಳಿ ಅವ್ರು ಮಾಡಂದ್ರೆ ಮಾಡ್ತೀನಿ. ಒಬ್ರು ಇಲ್ಲಿ ಟೀಚರ್ ಅದಾರ, ಇಲ್ಲಿ ಮನೆ ಕಟ್ಸ್ಯಾರ್ರಿ, ಬಸವ ಮಂಟಪಕ್ಕೆ ಬರ್ತಿದ್ರು. ಅವ್ರ ಮಗಳ ಇವರು ನೋಡು ಅಮ್ಮವ್ರು ಹೆಂಗೆ ಕಾಣಕತ್ತಾರ, ಮಾದೇವಿ ಕಂಡಾಗ ಕಾಣ್ತಾರ, ಹಂಗೆ ಕಾಣ್ತಾರೆ ಹಿಂಗೆ ಕಾಣ್ತಾರೆ. ಅದು ಹುಡುಗಿ ಭಾಳ ಅಭ್ಯಾಸ ಆಗ್ಬಿಟ್ಟೈತ್ರಿ ನನ್ನ ಹತ್ರ. ಬರ್ತಿದ್ರು ಅವ್ರವರು ಹುಡುಗಿ ನನ್ನ ಹತ್ರ ಬರೋದಕ್ಕೆ ಹೋಗೋದಕ್ಕೆ. ಒಂದು ದಿವಸ ಕಾಯಿಪಲ್ಲೆ ಅಂಗಡಿಯಾಗ ಸಿಕ್ಕರು. ಅಜ್ಜಿ ನೀವು ಯಾವ ಮಂದಿ ಅಂತ ಕೇಳಿದ್ಲು. ನಾವು ಅರ್ಜೆಂಟ್ರಿ ಅಂತ ಅಂದೆ ನಾನು. ಅಂದ ಕೂಡಲೇ ಅವತ್ತಲಿದ್ದ ಆಕೆ ಮಗಳು ನನ್ನ ಹತ್ರ ಕಳ್ಸೋದು ಬಿಟ್ಲು. ಅದು ಈಗ ಒಕ್ಕರ್ತೈತಿ, ಸುಮ್ಮನೆ ಒಕ್ಕರ್ತೈತಿ. ಆಯ್ತು ಬಿಡವ, ನೀನು ಕುಲ 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 ಅಂತ ಬಡ್ದಾಡಿದ್ರೆ ನಾನು ಏನು ಮಾಡಲಿ ಅಂತ ಸುಮ್ಮನೆ ಆಗಿದ್ದು ನೋಡ್ರಿ. ನೀನೇನು ಬೇಡ್ಕೊಂಡು ಹುಟ್ಟಿಲ್ಲ, ನಾವೇನು ಬೇಡ್ಕೊಂಡು ಹುಟ್ಟಿಲ್ಲ, ಈ ಜಾತಿ ಹುಟ್ಸಪ್ಪ ಅಂತ ಯಾರು. ಅಲ್ಲ, ನಾನು ಒಂದು ಮಾತು ಹೇಳಕತ್ತೀನಿ ರೀ. ಎಲ್ಲರಿಗೂ ಹೇಳೋದು ಒಂದೇ ಮಾತನ್ನ, ಪ್ರಾಣ ಪರಮಾತ್ಮ ಜೀವ ಶಿವ. ಅವ ಒಬ್ಬವನ ಇರೋದು, ಇಡೀ ಇದು ಓಟು ಎಲ್ಲ ಶೂನ್ಯ. ಸುಮ್ಮನೆ ನೋಡಿ ಅಡಗೋದು, ತೋರಿ ಅಡಗೋದಲ್ರಿ ಇದು. ಯಾವುದು ಐತಿ ನಮಗೆ ಶಾಶ್ವತ? ಏನು ಬೇಕ್ರಿ? ಕೊಡ್ಲಿ ಅಂದ್ರೆ? ಹ್ಞೂ ರೀ, ಕೊಡಿ. ನೀರಿನ ಬಾಟ್ಲಿ? ಹ್ಞೂ ರೀ. ಅದು ಸಣ್ಣದು ಬೇಕಾ? ನಮ್ಮ ಅಪ್ಪ ಕೈ ಬಿಡಿತಾವ. ನೋಡ್ರಿ, ಜಾತ್ರೆಗೆ ಹೊಂಟ್ರಿ? ಹ್ಞೂ ರೀ, ಜಾತ್ರೆ ಪಾದಯಾತ್ರೆ. ಏನು ಯಾವ ಊರಿಂದ? ಬಸಾಪುರ. ಹ್ಞೂ ರೀ, ಅದು ನೆನಪಿಲ್ಲ ರೀ. ಇವು ಚಿಲ್ಲರೆ ಕೊಡ್ಬೇಕು, ರೂಪಾಯಿ ಬೇವು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಹೋದಪ್ಪ ಇವು ಚಿಲ್ಲರ ನಡಿ ತಗೋ, ಮುಗಿದು ನೋಡು. ಇವತ್ತು ಜಾತ್ರೆ ಒಂದಿಟ್ಟು ಗದ್ಲಿರ್ತದೆ. ಹ್ಞೂ ರೀ ಅಪ್ಪಾಜಿ, ಗದ್ಲು ಇರ್ತೈತ್ರಿ. ಮತ್ತು ಅಲ್ಲಿ ಮೊಮ್ಮಗ ಅದನ್ರಿ ಬಂದಾನ, ಏನ ಬರ್ತಾನ ಆತ. ನಮ್ದು ಏನೈತಿ, ಎಲ್ಲರ ರೂಪದಾಗಿರೋದು ತಾನ ಬರ್ತಾನ, ಮಾಡ್ತಾನೆ ವ್ಯಾಪಾರ. ಎಲ್ಲರಿಗೂ ಏನೋ ಹೇಳೋಣ ಅಂತ ಒಂದು ಮಾತು ಹೇಳ್ತಿದ್ರಿ, ಗಿರಾಕಿ ಬಂದರು. ಹ್ಞೂ, ಎಲ್ಲರಲ್ಲಿ ಪ್ರಾಣ ಪರಮಾತ್ಮ. ಎಲ್ಲರಿಗೂ ಹೇಳೋದು ಇದು ಒಂದರೇನೆ, ಜೀವ ಅಂದ್ರೆ ಶಿವ, ಪ್ರಾಣ ಅಂದ್ರೆ ಪರಮಾತ್ಮ. ಮತ್ತು ಯಾರ ಹತ್ರ ಏನೈತ್ರಿ? ಅವ ಇರೋ ಮಠ ಇದು ಶರೀರ ಮಾತಾಡ್ತೈತಿ, ಅವ ಹೋಗಿದ್ದೆ ಅಲ್ಲಿ ಮಾತಾಡ್ತೈತಿ. ಇಷ್ಟ ಹೇಳ್ತೀನಿ ನಾನು. ಯಾರ ಬಿದ್ದು ಬಂದ್ರೆ ನಮ್ಮ ಅಪ್ಪನ ಬಂದಾನ ಬಿಡವ ನಿನ್ನ ರೂಪದಾಗ ಅಂದ್ಬಿಡಕ್ಕೆ ನಾನು. ಯಾರು ಬಂದ್ರು ನಮ್ಮ ಅಪ್ಪನ ಬಂದಾನ. ಮುಟ್ಟಿಸ್ಕೊಳ್ಳೋರು ಬಂದ್ರು, ಮುಟ್ಟಿಸ್ಕೊಳ್ಳದೇ ಇರೋರು ಬಂದ್ರು. ಅವ್ರೇ ನಮ್ಮ ಅಪ್ಪ ಬಂದಾನ. ಮುಟ್ಟಿಸ್ಕೊಳ್ಳೋರು ಬಂದರು, ನಮ್ಮ ಅಪ್ಪ ಬಂದಾನ. ಮುಟ್ಟಿಸ್ಕೊಳ್ಳಾರ್ದವ್ರು ಬಂದರು, ನಮ್ಮ ಅಪ್ಪ ಬಂದಾನ. ಅಲ್ರಿ ಅವ್ರ ದ್ರಯ ಮುಟ್ಟುವಲ್ರಿ. ನೀರು ಕೊಡ್ಲ? ಅದಪ್ಪ ಇಲ್ಲ ಐತಿ ನೋಡ್ರಿ ಅಪ್ಪಾಜಿ. ಶರೀರ ಮುಟ್ಟು ಕೊಡುವಲ್ರು, ಆತ್ಮ ಎಲ್ಲಿ ಸಿಗತ್ರಿ ಮುಟ್ಟಕ? ಯಾರಿಗೆ ಸಿಗತ್ರಿ ಅದು? ಶರೀರ ಏನು ಕೊಡಂದ್ರಪ್ಪ? ಈಗ ಶರೀರ ಮುಟ್ಟು ಕೊಡಂಗಿಲ್ಲ, ಮುಟ್ಬಿಡವ ನಮ್ಮನ್ನಂದ್ರ ಆತ್ಮ. ಎಲ್ಲರಲ್ಲಿರೋದು ಅದು ಒಂದ ಅಲ್ಲ. ಮರ ಗಿಡ ಹುಲ್ಲು ಕಲ್ಲು ಅಲ್ಲಿರೋದು ಆತ್ಮ ಒಂದ. ಅದು ಆತ್ಮ ಎಷ್ಟು ಶರೀರದಾಗ ಪ್ರವಾಸ ಮಾಡಿ ಬಂದಿರ್ಬೇಕು. ಇವ್ರು ಬರೀ ಈಗ ಒಂದು ಅಂಗಿ ಉಟ್ಕೊಂಬಂದು ಹಂಗೆ ಹೊಸದೈತೆವ ಮುಟ್ಟಬೇಡ ಅಂದ್ರೆ ಏನು ಮಾಡೋಣ?
ಹಿಂಗೆ ಹೊಸದೈತಿ ಮುಟ್ಬೇಡ ಅಂತಾರ. ಆಯ್ತು ಬಿಡವ ಹಳೇದಾಗಿಂದ ನೋಡೋಣ ಅಂತ ಹೇಳ. ಹಳೇದಾಗಿಂದ ನೋಡಲ್ಲ, ಹಳೇದಾಗಿಂದ ನೋಡೋಣ ಅಂತ ಹೇಳ್ಬಿಡ. ಹಂಗಿನ ಅಲ್ಲ, ಅನುಭವನೂ ಹಳೆವ. ಅಲ್ಲಿ ಬರ್ತಾ ಅವಾಗಲೇ ಹೇಳ್ಯಾರ್ರಿ ಹಿರಿಯರ್ ಅದಾರ ಅದ ಇದನ್ನ ಅದು ಏನು ಹೇಳ್ಯಾರ, 10 ರಂಕಿ ಅಕ್ಕಿ ಅಂತ್ರಿ, 20 ರಂಕಿ ನಕ್ಕಿ ಅಂತ್ರಿ, 30 ರಂಕಿ ಮುರುಕ ಅಂತ್ರಿ, 40 ರಂಕಿ ಗರು ಅಂತ್ರಿ, 50 ರಂಕಿ ಅರು ಅಂತ್ರಿ, 60 ರಂಕಿ ಮರು ಅಂತ್ರಿ, 70 ರಂಕಿ ಬಗ್ಗಿ ಅಂತ್ರಿ, 80 ರಂಕಿ ಕಾಗಿ ಅಂತ್ರಿ, 90 ರಂಕಿ ಗೂಗಿ ಅಂತ್ರಿ, 100 ರಂಕಿ ನೀಗೆ ಅಂತ. ಮತ್ತ ಅವಾಗ ಅರು ಬಂದ ಬರ್ತೈತಿ ಅಲ್ರಿ, 50ಕ್ಕಂತ ಅರು ಬರ್ತೈತಿಲ್ರಿ. ಅರು ಒಂಚೂರು ಲಗುನ ಬಂದ್ರೆ ಎಲ್ಲಾರು ಚಂದ ಇರ್ಬೋದು. ಬರೋದಿಲ್ರಿ, ಅದು ಬರೋದಿಲ್ಲ. ಅದು ಯಾಕೆ ಬರೋದಿಲ್ಲ ಅಂದ್ರೆ ಅದಕ್ಕಂತ ಒಂದು ನಿರ್ಮಾಣ ಐತಿ. ಇಲ್ಲಿ ಐತಲ್ರಿ 10 ರಂಕಿ ಅಕ್ಕಿ ಆಗಿಬಿಟ್ಟಿರ್ತೈತಿ. ಸಾಲಿಗೆ ಹೋಗಂತ ನಾವು ಅಂತಿರ್ತೀವಿ, ಪಾಟಿ ಚೀಲ ಹಾಕಿ ನಾವು ಎಲ್ಲಿ ಅಡ್ಡಾಡ್ತಿರ್ತಾರ. ನಾವು ಈಗ ಇಡ್ಕೊಂಡು ಕಾರ್ನಾಗ ಹಾಕ್ಯಂಡು ಹೋಗ್ಬಿಟ್ಟು ಬರ್ತಾರೆ. ಈಗ ಅವಾಗ ಹಂಗಿದ್ದಿಲ್ಲ ನಾವು ಸಣ್ಣರಿದ್ದಾಗ. ಹೌದ್ರೆ 20 ರಂಕಿ ಏನಿಲ್ಲ, ಗುಡಿ ಮುಂದೆ ಕುಂದ್ ನಿಂತ್ರು ನಗದ, ಅಲ್ಲಿ ನಿಂತ್ರು ನಗದ, ಇಲ್ಲಿ ನಿಂತ್ರು ನಗದ, ಇಲ್ಲಿ ನಿಂತ್ರು ನಗದ, ಬರೇ ನಗದ. ಮತ್ತೊಂದು ಏನ್ಗೆ ಯಾಕೆ ನಗದಿರೇ ಬಸ್ ಇಟ್ಕೊಂತ ಇನ್ನೊಬ್ರು ಬೇದ್ರು ನಗ್ತಾರ. 30 ರಂಕಿ ಮುರುಕ ರೀ. ಯಾಕಪ್ಪ ದೋಸ್ತಿ ನಮ್ಮ ದೋಸ್ತ್ ಕನ್ಯಾ ನೋಡಕ್ ಹೋಗಿದ್ರೆ ಹುಡುಗಿ ಬೇಸಿಲ್ಲ ಅದು ಅದನ್ನ ಒಂದ ನೋಡವ ಅಂದ್ಬಿಡೋದು, ಮುರುಕ ಮಾಡಿಬಿಡೋದು. 40ಕ್ಕೆ ಮಗ SSLC ಓದಕೈತಿರ್ತಾನೆ, 40 ತೋರಿಸ್ತಾರ ಇವ್ರು. ಆದಾಗ 9 ಮುಗಿಸಿ 10ಕ್ಕೆ ಹೊಂಟಿರ್ತಾನ. ಇದ್ರಿಗೆ ಎತ್ತು ಹೊಡ್ಕೊಂಡು ಬಾರ್ಕಲ್ಲಿ ಆಗಲಿ ಹಾಕ್ಯಂದು ತೆಗೆದ ಬರೋ ಹೊತ್ನಾಗ ಗೌಡ್ರು ನಮಸ್ಕಾರ ರೀ, ನಮಸ್ಕಾರ ರೀ ಗೌಡ್ರ ಅಂತ. ಇದನ್ನ ಅಮ್ಮ ನಮಸ್ಕಾರ ಅಂತಾನ ಅವ್ರ ಗೌಡ್ರಿಗೆ. ಹೇಳಪ್ಪ ಏನು, ನನ್ನ ಮಗ ಈ ವರ್ಷ ಮ್ಯಾಟ್ರಿಕ್ ರೀ, ಮಸ್ತ್ ಓದಕೈತೇನ ಅಂತ ಹೇಳ್ಕೊಂತ ಮಗ ಏನು ಗರ್ವ. ಎಲ್ಲಿ ಕುಂತ್ರೆ ಬರೀ ಅದನ್ನ ಹೇಳೋದು, ಎಲ್ಲಿ ಕುಂತ್ರೆ ಅದನ್ನ ಮಾತಾಡೋದು. 40ಕ್ಕೆ ಬಂದ್ಬಿಡ್ತೈತೆ ನನ್ನ ಸೊಸಿ ಮಗ ಅದನ್ನ ಓದ್ತಾನೆ, ಮಗಳು ಇದನ್ನು ಮಾಡ್ತಾಳೆ, ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಬರೀ ಮಕ್ಳು ವರ್ಣ ಮಾಡಿಬಿಡ್ತಾರೆ. 50ಕ್ಕೆ ಮಗ ಅಲ್ಲೇ 20 ವರ್ಷದವ ಆಗಿ ದಾರಿ ತೆಪ್ಪಿ ಯಾಕೋ ಓದಿರ್ತಿ, ಯಾಕೋ ಏನು ಮಾಡ್ತಿ ಅನ್ನಕ್ಕೆ ಶುರು ಆಗಿರ್ತೈತಿ. ಅವಾಗ ಏನು ಮಾಡ್ತಾನ, ಬೇಸಿ ಹೋಗಿ ಗಾಡಿ ಮನೆ ಕಟ್ಟಿ ಕುಂತು ಬಿಡ್ತಾನ. ಯಾಕೋ ಇಲ್ಲೇ ಯಾವ ಮಕ್ಳು ಬಿಡೋ ಮರ ಊರೈತಾನೆ ಅವಾಗ ಅರು ಬರ್ತೈತಿ. ಅವಾಗ 60ಕ್ಕೆ ಅಲ್ಲ ನೀನು ಕಾರ್ದೆ ಬರಲಿಲ್ಲ ಅಲ್ಲ, ಮರ್ತಾ ಬಿಟ್ನೋ ಮರ ಅಂತ ಮರು ಬಂದ್ಬಿಡ್ತೈತಿ 60ಕ್ಕೆ. 70ಕ್ಕೆ ಅಲ್ಲೇ ನಡ ಬಗ್ಗಿಬಿಟ್ಟಿರ್ತೈತಿ. ನಿನ್ನೆ ಹೊಲ್ದಾಗ ಹೋಗ್ಬೇಕಂತ ಹೋದ್ನಪ್ಪ, ಅರ್ಧ ದಾರಿ ಮಟ್ಟ ಹೋಗಿ ಬಾಳಿ ಬಂದ್ಬಿಟ್ನಪ್ಪ ಮರ, ಅಲ್ಲಿ ಮಟ್ಟ ಹೋಗಕ್ಕೆ ಆಗ್ಲಿಲ್ಲ ನನಗೆ. 70ಕ್ಕೆ ಬಂದ್ಬಿಡ್ತೈತಿ. 80ಕ್ಕೆ ಕಾಯಿಗೆ ಆಗಿಬಿಡೋದು ಅಲ್ಲಿಗೆ. ನಾ ಹೊಲ ಮಾಡಿದ್ದೆ, ಮನೆ ಮಾಡಿದ್ದೆ, ನಾನು ಮೇವು ತಂದೆ, ನಾ ಎತ್ತು ಮೇಯಿಸಿದ್ದೆ, ನಾ ಗಳೆ ಹೊಡೆದಿದ್ದೆ, ಬಣಿವಿ ಒಟ್ಟಿದ್ದೆ, ನೀವೇನು ಮಾಡ್ತೀರಿ ಅಂತ ಕುಂತ್ಕೊಂಡು ಒದರದ 90ಕ್ಕೆ ಅಪ್ಪಾಜಿ ಪ್ಲೇರ್ಸ್ ಕೊಡ್ಲೆ. 90ಕ್ಕೆ ಇನ್ನು 2 ರೂಪಾಯಿ ಕೊಡ್ಬೇಕು. ನಿನ್ನಿಲ್ಲಿದ್ದ ದುಬಾರಿಯಾಗಿ 1ನೇ ತಾರೀಕಿನಲ್ಲಿದ್ದ ರೇಟ್ ಏರೈತಿ. ಮತ್ತು ಈಗ 10 ರೂಪಾಯಿ ಕೊಟ್ಬಿಟ್ನಿ ಅಂದ್ರೆ ನಾನು ಇವು 2 ರೂಪಾಯಿ ಕೈಲಿ ಹಾಕ್ಬೇಕಾಗತ್ತ. ಇಲ್ಲ ಅಪ್ಪಾಜಿ, ಏನು ಹೇಳಿ ಹೆಂಗೆ ಮಾಡಲಿ? ಅಪ್ಪಾಜಿ ಮತ್ತೇನು ಕೊಡ್ಲಿ? 2 ರೊಕ್ಕ ಕೊಟ್ಬಿಟ್ಟಿಲ್ಲ ಇಡೀ. ಫಸ್ಟ್ ಇಯರು ಸೆಕೆಂಡ್ ಇಯರು ಅವೆಲ್ಲ ದೂರ ಆದವು. ಈಗ 7ನೇ ಕ್ಲಾಸಿಗೆ ಮದುವೆ ಮಾಡ್ಕೊಂಬಿಡ್ತಾರೆ. ಎಲ್ಲಿ ಬಿಟ್ನೆ ಮರ್ತೆ 90ದಾಗ ಗೂಗಿ ಆಗಿಬಿಟ್ಟಿರ್ತೀವಿ. ಎದ್ದೇಳಕ್ಕೂ ಬರೋಗಿಲ್ಲ, ಕುಂದ್ರಕ್ಕೂ ಬರೋಗಿಲ್ಲ, ಏನಿಲ್ಲ. ಒಂದು ಮೂಲ್ಯಾಗ ಒಂದು ಕುತ್ಕೊಂಡ್ಬಿಟ್ಟಿರ್ತೀವಿ. ದಂಧಕ್ಕೆ ಒಬ್ಬರು ನಿಂತಿರ್ತಾರ. ಅವಾಗಿನ ಮನಿ ಇವು, ಈಗಿನ ಮನೆ 90ಕ್ಕೆ ಅಲ್ಲಿ ಹೊರಗೆ ಕುಂತ್ಕೊಂಡ್ ಎಲ್ಲಿ ಹೋಗ್ಯಾನ ಎತ್ತ ಕಾಣುವಲ್ವಲ್ಲ ಅಂದ.
ಯಪ್ಪ ಅಲ್ಲೇ ಹೊಲಕ್ಕೆ ಹೋಗಿದ್ದಾರ ನೋಡ ಏ ಬಾರ ಹುಡುಗ ಇಲ್ಲಿ ಒಂದ್ಸರಿ ನೀರು ಕೊಟ್ಟೋಗ ಯಪ್ಪ ಯಮ್ಮ ನೀನು ಗೊತ್ತಿಲ್ಲ ಯಪ್ಪ ನನಗೆ ಗೊತ್ತಿದ್ರೆ ಹೇಳ್ತಿದ್ದೆ ನನಗೆ ಅಲ್ಲಿ 2 ರೊಟ್ಟಿ ಅದಾವನ್ನ ನೋಡಿ ತಂದು ಕೊಟ್ಟು ಹೋಗು ಅಂತ ಬಂದರ್ನಲ್ಲ ಕರೆಯೋದು ಅಲ್ಲೇ ಹೋಗ್ಯಾರ ನೋಡು ಅಂತ ಹೇಳ್ಕೊಂತ ಕುಂತು ಬಿಡೋದು ಗೂಗಿ ಆಗ್ಬಿಟ್ಟಿವಿ ಅಲ್ಲಿ ಏನು ಗೊತ್ತೇ ಇಲ್ಲ ಅವಾಗ 90ಕ್ಕೆ ಏನು ಗೊತ್ತೇ ಇಲ್ಲ ಬಂದಾಗ ನೀರು ಕೊಡ್ರಿ ರೊಟ್ಟಿ ಕೊಡ್ರಿ ಅಂತ ಕುಂತು ಬಿಡೋದು ಅವಾಗ ಯಾರು ಒಳಗೆ ಬರ್ತಾರೋ ಅವ್ರಿಗೂ ರೊಟ್ಟಿ ಯಪ್ಪ ಅಲ್ಲೊಂದು ನೀರು ಕೊಡ್ತಾರೆ ಅಲ್ಲಿ ಅಡುಗೆ ಮನೆಗೆ ಏನಾರು ಇಟ್ಟುಗ್ಯಾರ ನೋಡ ಒಂಚೂರು ಕೊಡು ಅಂತ ಕುಂತು ಬಿಡೋದು 90ಕ್ಕೆ 100ಕ್ಕೆ ಅಪ್ಪನ ಪದ ಸೇರಿಬಿಡೋದು ಮುಗಿದು ಹೋಗ್ಬಿಡ್ತೈತೆ ಅಲ್ಲಿಗೆ ಅದಕ್ಕೆ ಇನ್ನು ತಾನಾಗಲಿ ಬರುತ್ರಿ ಇದು ನಾವು ಹಂಗ್ಯಾಕೆ ಮಾಡ್ತಾನಿಲ್ಲ ಅನ್ನೋದು ತಪ್ಪು. ಆ 90 80ಕ್ಕೆ ಬಂದಾಗ ಹರಿಜನರು ಲೆಕ್ಕಕ್ಕೆ ಬರ ನೀ ಮುಟ್ಟಬೇಡವಾ ಬರಬೇಡ ಅಂತ ಅಲ್ಲಿ ನಾನು ಹೊರಗೆ ಹೋಗಾಗಿಲ್ಲ ಭಾಳ ನಾನು ನಿನ್ನಂತರಿಗೆ 4 ಮಂದಿಗೆ ಬೇಕಾದಕ್ಕಿದ್ದೆ ಊರಾಗ ಯಾರ ಇದ್ರಂತಂದ್ರೆ ಯಾಕೆ ಬೇ ಮತ್ತು ಅಂಕ್ಲೆಮ್ಮ ಬಂದೇ ಇಲ್ಲಲ್ವ ಹೆಂಗೈತೈತಿ ಮುದೇಕಿ ವಯಸ್ಸು ಭಾಳ ಆಗೈತಿ ಚಲೋತೇವ್ ನೋಡ್ಕೇರಿವ ಹೆಂಗದಾಳ ಯಪ್ಪ ಅದಾಳ ಮನ್ಯಾಗ ಅಂದೊತ್ನಾಗ ಅವ್ರು ಬಂದು ಬೇ ಮುದಕಿ ಆರಾಮದಿಯ ಸಾವ್ಕಾರ ಆರಾಮದೀನಿ ಗೌಡ್ರ ಆರಾಮದೀನಿ ಅಂತ ಹೊರಗೆ ನಿಂತು ಮಾತಾಡಿಸ್ತಾನ ನಾವು ಒಳಗೆ ಮಾತಾಡ್ತೀನಿ ಅದು ನನ್ನ ಸನ್ಯಾಗ ಬರೋಗಿಲ್ಲ ಗೌಡ್ರಲ್ಲ ಅವ್ರು ನಮ್ಮ ಆದ್ರಕ್ಕೆ ಹೆಂಗೆ ಬರ್ತಾರ ಅವ್ರು ಬರೋಗಿದ್ದು ಹೆಂಗೆ ಬರ್ತಾರ್ರಿ ಅವರು ಅದು ಇಷ್ಟು ತಿಳ್ಕೊಂಡು ಬಾಳೆ ಮಾಡೋರು ಇದ್ರಂದ್ರೆ ಜಾತಿ ಓಡಿ ಹೋಗುತ್ತೆ ತಿಳ್ಕೊಂಡರ್ಬೇಕು ಈಗಿಲ್ಲ ಬಿಡ್ರಿ ಈಗ ಜಾತಿ ಇಲ್ಲಿ ಈಗಿಲ್ಲ ಓಡೋಗ್ಬಿಟ್ಟೈತಿ ಯಾವ ಜಾತಿನಿಲ್ಲ ಯಾವುದಿಲ್ಲ ಒಟ್ಟು ಈಗ ಯಾವ ಮಂದಿನ ಆರ್ಸಾಗಲ್ಲ ಈಗ ಎಲ್ಲ ಮಂದಿನ ಸವನಾಗಿ ಅದಾರ ಈಗ ಆ ಜಾತಿ ಈ ಜಾತಿ ಅಂತ ಯಾರು ಹೇಳ್ಸಾಗಿಲ್ಲ ಈಗ ಕೇಳಗನಿಲ್ಲ ನೀವು ಯಾವ ಮಂದಿ ಅವ ಅಂತ ಕೇಳಗನಿಲ್ಲ ಅವಾಗಿಲ್ಲ ಬರೇ ಮಗ್ಲು ಒಂದ್ಸೂರು ಕುಂತ್ಕೊಂಡ್ರ ಯಾವ ಮಂದಿ ಬಿ ನೀವು ಯಾವ ಊರರು ಅಂತಿದ್ರು ಈಗ ಅನ್ನಗ್ಲಿ ಈಗ ಹೋಗ್ಬಿಟ್ಟೈತಿ ಭಾಳ ವರ್ಷ ಆಗೈತ್ರಿ ಇದು ಹೋಗಿ ಅಲ್ಲೇ ನಾವು ಸಣ್ಣರಿದ್ದಾಗ ಇತ್ತು ನೋಡ್ರಿ ನಾವು ಸಣ್ಣರಿದ್ದಾಗ ಊರಾಗ ಹೋದ್ರ ಕಾಲನ ಹುಡಿಯಾಕ ಇಟ್ಕೊಂಡು ಹೋಗ್ಯಾರ ನಮ್ಮ ಅಮ್ಮರು ನಮ್ಮ ಕಾಲಾಗ ಹಾಕ್ಯಂಡು ಹೋಗಿಲ್ಲ ಅಂತ ಶೀಲ ಅವಾಗ ಇಲ್ಲೇ ನಮ್ಮ ತಾಯಿ ತವ್ರ ಮನೆ ರೀ ಗೋಮೃಷಿ ಅಂತೇಳಿ ಕೆಂಗಿಲ್ ದಡೇಶ್ವರ ಸುರ್ಗುಂಪ ಅಲ್ಲೇ ನಮ್ಮ ತಂದೆಯರ ಊರು ನಮ್ಮ ಅಜ್ಜನ ಊರು ಕೆಂಗಲ್ ಅಂತ್ರಿ ರಡ್ಡಿಯರ ಊರು ರೀ ಅಪ್ಪ ಅದು ಆ ಊರಾಗ ಒಳಗೆ ಮಾದ್ರ ಮಂದಿ ಹೋಗ್ಕಾರ ಊರಾಕ ಕ್ವಾಟೆಗೋಡಿಲಿದ್ದ ಗಿಶಾಗಿದ್ದ ಒಳಗೆ ಹೋಗ್ಕಾರ ಅಂದ್ರೆ ಅವ್ರ ಕಾಲಾಗಿದ್ದ ಕಾಲನ್ನು ಹಿಂಗೆ ಗುಡಿಯಾಗ ಕಟ್ಕೊಂಡು ಹೋಗ್ಬೇಕಂತ ಹಿಂಗೆ ಬೈಕ್ಕೊಂಡು ಹೋಗ್ಬೇಕಂತ್ರಿ ನೆಟ್ಟಿಗೆ ಹೋಗಂತಾಗಿದ್ದಿಲ್ಲ ಅಂತ್ರಿ ಅವಾಗ ನಮ್ಮ ಅಮ್ಮ ಹೇಳ್ತಿದ್ದಳ್ರಿ ಈಗ ಹೋತ್ರಿ ಅದು ಕಾಲಿಲ್ರಿ ಈಗೆಲ್ಲ ಸವನಾಗೈತಿ ಎಲ್ಲ ಸರಿ ಸಮಾನ ಈಗ ಎಲ್ಲ ಜಾತಿ ಸರಿ ಸಮಾನ ಈಗ ಯಾವ ಜಾತಿ ಭೇದ ಏನಿಲ್ರಿ ಈಗ ಎಲ್ಲರ ಮನ್ಯಾಗ ಊಟ ಮಾಡ್ತಾರ ಎಲ್ಲರ ಮನ್ಯಾಗ ಚಾ ಕುಡಿತಾರ ಈಗ ನಮ್ಮ ಮನೆಯಾಗ ಬಂದ್ರು ನಮ್ಮ ಮಕ್ಳು ಕೂಡ ಬಂದಾರ ಎಲ್ಲರೂ ಊಟ ಮಾಡ್ತಾರ ಆ ಜಾತಿ ಈ ಜಾತಿ ಇಲ್ಲ ನಮ್ಮ ಮಕ್ಕಳು ಕರ್ಕೊಂಡೋಗಿ ಅವ್ರ ಮನ್ಯಾಗ ಊಟ ಮಾಡಿಸ್ತಾರೆ ಈಗ ನೀವು ಸಾಲಿಗೆ ಪಾಲಿಗೆ ಹೋಗಿದ್ರೇನ ನಾನು ಒಟ್ಟ ಸಾಲಿ ಗುಡಿ ಗೊತ್ತಿಲ್ರಿ ನನಗೆ ನಾನು ನಮ್ಮಪ್ಪರು ಕಳಿಸಿನಿಲ್ಲ ನಮ್ಮಪ್ಪರು ನನ್ನ ಜಾಪನ್ ಮಾಡಿದಾಗ ಅಲ್ಲಿ ಹೊಸಪೇಟೆ ಹತ್ರ ಒಡ್ರಳ್ಳಿ ಗೇಟಿಗಿದ್ರಂತ್ರಿ ಅಲ್ಲಿಂದ ಸೀದಾ ಅಲ್ಲಿ ಕ್ಯಾಸರ್ಲಕ್ಕ ಅಂತೇಳಿ ಅಲ್ಲಿ ಇಲ್ಲೇ ಗೋವಾಕ್ಕೆ ಹೋದ್ರಂತ್ರಿ ಅಲ್ಲಿ ಜಂಗಲ್ನಾಗ ಇದ್ರಂತ್ರಿ ನಾನು 10 ವರ್ಷದಕ್ಕೆ ಆಗಿಂದ ಗದಿಗೆ ಬಂದಾರ್ರಿ ನಮ್ಮಪ್ಪರು ಸಾಲಿಗೆ ಹಚ್ಚಿಲ್ಲ ನಾನು ಸಾಲಿ ಗುಡಿ ನೋಡೇ ಇಲ್ಲ ಸಾಲಿ ಸರ್ಟಿ ಒಟ್ಟ ಗೊತ್ತೇ ಇಲ್ರಿ ನಾನು ಬರೀ ಅವರು ಮಕ್ಕಳಾಗಿಲ್ಲಲ್ಲ ಪುರುಪಕ್ಕೆ ಜೋಪಾನ ಮಾಡಿ ಮತ್ತು ಅವ್ರ ಡ್ಯೂಟಿನ ಅಡವ್ಯಾಗ ಇರ್ತಾರೆ ಅಡವ್ಯಾಗ ದೊಡ್ಡಕ್ಕೆ ಆಗಿ ನೋಡ್ರಿ ಈಗೂ ಅಡವ್ಯಾಗ ಇರ್ತೀನಿ ಅಡವಿ ಮನುಷ್ಯ ನಾನು ಅದನ್ನ ನಿಮ್ಗೆ ಓದಿಲ್ಲ ಅಂತ ಹೆಂಗೆ ಹೇಳ್ಬೇಕು ಇಷ್ಟು ಲೋಕಜ್ಞಾನ ಹೆಂಗೆ ಪಡ್ಕೊಂಡ್ರಿ ಆತನ ಆಶೀರ್ವಾದ ರೀ ಅಲ್ಲಿ ಕುಂತಾನಲ್ರಿ ಸಿದ್ದಾರೋಡಪ್ಪ ಸದಾ ಆತ್ಮ ಧ್ಯಾನ ಮಾಡೋ ಹೊತ್ನ್ಯಾಗ ತಾನಾಗ್ಲಿ ಬರುತ್ತೆ ಅದು ಯಾರು ಕಲ್ಸೋದು ಬೇಕಾಗಿಲ್ಲ ಹೇಳೋದು ಬೇಕಾಗಿಲ್ಲ ಅದಕ್ಕೆ ಸಾಲಿ ಬೇಕಾಗಿಲ್ಲ ಓದು ಬರ ಬೇಕಾಗಿಲ್ಲ ಅದಕ್ಕೆ ಯಾಕೆ ಬೇಕ್ರಿ ಓದು ಬರ ಪ್ರಾಣ ಪರಮಾತ್ಮ ಆಗಿರುವಾಗ ಓದು ಬರ ಅದಕ್ಕೆ ಯಾಕೆ ಬೇಕ್ರಿ ಅದು ಬರ್ದು ಓದೋದು ಏನು ಮಾಡ್ತೀರಿ ಬುಕ್ಕ ಹಿಡ್ದಾಗ ಆಟ ನೋಡಿ ನೆನಪು ಮಾಡಿ ಹೇಳ್ತೀರಿ ನೀವು ನಾವು ಬುಕ್ ಇಲ್ದೇ ಹೇಳ್ತೀವಿ ಈಗ ನೀವು ಬುಕ್ದಾಗ ನೋಡ್ತೀರಿ ನೋಡಿ ಹೇಳ್ತೀರಿ ಮುಚ್ಚಿಬಿಟ್ರಂದ್ರೆ ಅದನ್ನ ಮರ್ತು ಬಿಡ್ತೀರಿ ಮತ್ತೆ ಬುಕ್ಕ ತೆಗೆದ ಹೇಳ್ತೀರಿ
ಓದ್ಯಾರ ನಾವು ಓದ್ಲಾರ್ದಾರ ಏನ್ ತಿಳ್ತೈತಿ ಎಲ್ಲ ಆಗ ವಾದ ಬಿಡ್ತೀವಿ ಏನೇನ್ ಬರ್ತೈತಿ ಎಲ್ಲ ಮಾತಾಡ್ಬಿಡ್ತೀವಿ ನಾವು ನಮ್ ಅಲ್ಲ, ಈಗ ಅಂಗಡಿ ಇಟ್ಟಿರಲ್ಲ ಒಂಚೂರು ಲೆಕ್ಕಾಚಾರ ಬೇಕಾಗತ್ತ. ಇವನ್ ಹೆಂಗ್ ಕಲ್ತ್ರಿ? ಹಂಗಾರಿ ಶಿವಾಯ ನಮ್ಮ ಅನ್ನೋದು ನೋಡೋದು, ಶಿವಾಯ ನಮ್ಮ ಅಂದ್ಬಿಟ್ರೆ ಬಂದ್ಬಿಡ್ತೈತ್ರಿ. ಕೇಳ್ರಿ ಅವ್ರ ಲೆಕ್ಕ ತೊಗೊಂಬರ್ತಾರ್ರಿ, ಇಲ್ಲಿ ಅಪ್ಪರ್ ಮಾಲ್ ತರಕ್ ಹೋಗ್ತಾರ್ರಿ, ತಂದು ಕೂಡಲೇ ಸುಮ್ನ ಕೊಡ್ತಾರ ನನ್ನ ಕೈ ಚೀಟಿನ. ಇಲ್ಲೇ ಅದಾರ ಸಾಕ್ಷಿ. ಸುಮ್ನ ಕೊಡ್ತಾರ, ಸುಮ್ನ ಕೊಟ್ಟಿಂದ ಇವ್ರು ಕೊಟ್ಬಿಟ್ರು, ಇದು ಏನ ಕೊಟ್ಬಿಟ್ರು ಅಂತೇಳಿ ಶಿವಾಯ ನಮ್ಮ ಸದ್ಗುರುನಾಥ ಏನು ಕೊಟ್ಟನಪ್ಪ, ಯಪ್ಪ ಇದು 65 ಯಪ್ಪ, ಇದು 1995 ಆತಾನೆ ಯಪ್ಪ ಇದು ಅಂತೇಳ ಕೇಳ್ತೀನಿ ಅವ್ರಿಗೆ. ಅವ್ರು ಗಾಬರಿಯಾಗಿ ನೋಡ್ತಾನೆ, ಹೌದನ್ರಿ? ಹೌದು ಹೌದು ಹೌದು. ತಾನ ಅಲ್ಲಿ ಬರ್ತೈತಿ. ಓಂಕಾರದಾಗಿದ್ದಂಥ ಶಕ್ತಿ ಅದ್ರಾಗ ಐತ್ರಿ, ಎಲ್ಲಿ ಸಿಗ್ತೈತಿ ಅದು? ನಮ್ಮಪ್ಪ ಓಂ ನಮ ಶಿವ ಅನ್ರಿ ಜಗತ್ತನ ಕಾಣುತ್ತ, ಇಲ್ಲೇ ಕುಂತಲ್ಲೇ ನೋಡ್ಬೋದು ನಾವು ಜಗತ್ತ. ಆತನ ಧ್ಯಾನ ಮಾಡಿದ್ರೆ ಅಲ್ಲೆಲ್ಲಿ ಹೋಗು, ಮತ್ತೆ ಎಲ್ಲಿ ಹುಡುಗ ಜಾತ್ರೆ ಮಗಳು ಜನ ಮರಳು ಜಾತ್ರೆ ಮರಳು ಅಂತೇಳಿ ಅಲ್ಲಿ ಹೋಗ್ಬೇಡ. ನಮ್ಮ ಅಪ್ಪನ ಇಲ್ಲೇ ನೆನೆಸಿ ಇಲ್ಲೇ ಕಾಣ್ತಾನೆ. ಅಲ್ಲಿ ಹೋಗ್ಬೇಕಪ್ಪ ಅಂತಂದಾಗ ಅಲ್ಲಿ ಕಾಣ್ತಾನೆ. ಅಲ್ಲಿ ಅಷ್ಟು ಮಂದಿಯಾಗ ಕಾಣಾಗಲ್ಲ, ಇಲ್ಲಿ ಕುಂತ್ರ ಬರೋಬ್ಬರಿ ಕಾಣ್ತಾನ. ಅಲ್ಲೇ ಅಷ್ಟು ಅಷ್ಟು ಜನಸಂಖ್ಯೆಗೆ ಎಲ್ಲರೂ ನೋಡೋದ ಸಾಕು ಇರ್ತಾರೆ. ನಾವು ಮನಸ್ಸಾರ ನಮ್ಮ ಅಪ್ಪನ ನೋಡ್ಬೇಕಂತ ನಾವು ಇಲ್ಲೇ ಕುಂತ ನೋಡ್ಬೇಕು. ಈ ಮಠದಾಗ ನೀವು ಹೋಗ್ತಿದ್ರಿ, ಅಲ್ಲಿ ಪ್ರವೇಶ ಇದೆ, ಅಲ್ಲಿಗೇನು ಇದಾಗ್ತಿರಲ್ಲ? ಕೊಪ್ಪಳ ಗವಿ ಮಠ ಹೋಗ್ತೀನಿ ರೀ ನಾನು. ಪ್ರವಚನ ಹೇಳಕ್ಕ ಮಾಡಕ್ಕೆ ಹೋಗಲ್ಲ. ಏನು ಗೊತ್ತು, ನನಗೇನು ಗೊತ್ತೇ ಇಲ್ಲ. ನಾನು ಹೋಗ್ತೀನಿ, ನಮಸ್ಕಾರ ಮಾಡ್ತೀನಿ, ಅಪ್ಪರ ಪಾದ ನಮಸ್ಕಾರ ಮಾಡ್ತೀನಿ. ಅಪ್ಪರು ಹೋಗ್ತಿರ್ತಾರ ಬರ್ತಿರ್ತಾರ, ಅವ್ರು ಹೋಗೋ ಹೊತ್ನಾಗ ನೋಡ್ತೀನಿ, ಹೊಳ್ಳಿ ಬರೋ ಹೊತ್ನಾಗ ಅಲ್ಲಿ ನಿಂದಿರ್ತೀನಿ, ಆಶೀರ್ವಾದ ತೊಗೊತೀನಿ. ಇಲ್ಲೇ ಐತ್ರಿ. ನನಗೇನು ಅವ್ರು ನೋಡಿದಕ್ಕೆ ನಿಮ್ಮನ್ನು ನೋಡಿದಕ್ಕೆ ಪರಕ್ಕೇನು ಹತ್ತಿಲ್ಲ ನಂಗೆ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ ಅತ್ತಂದೆ ನನಗೇನು ಗೊತ್ತಿಲ್ಲ ರೀ ಅಪ್ಪಾಜಿ. ನನಗೇನೇನೂ ಗೊತ್ತಿಲ್ಲ. ನಮ್ಮ ಅಪ್ಪ ಯಾಗದನ ಒಟ್ಟು ನಾನು ಏನಪ್ಪ ಒಂದ ಮಾತು, ಕುಂತ್ರು ಓಂ ನಮ ಶಿವಾಯ, ನಿಂತರು ಓಂ ನಮ. ನಿಮ್ಮ ಕೂಡ ಮಾತಾಡ್ತೀನಿ ಅಂದ್ರೆ ನನ್ನಲ್ಲಿ ಸಾಧನೆ ಇರ್ತೈತಿ. ಹುಟ್ಟಿರೋದು ಅದಕ್ಕೆ ಹುಟ್ಟಿನ ಬಿಡು. ನಾನು ಶಿವಪ್ಪನ ನೆನ್ಸಕ್ಕಂತೀನಿ ನಾನು. ಇಷ್ಟ ನೋಡ್ರಿ ಅಪ್ಪಾಜಿ ನನ್ನ ಸಂಸಾರದಾಗ. ಏನು ಮಾಡಿದ್ರು ನಮ್ಮ ಅಪ್ಪನ ಶಿವಾಯ ನಮ್ಮ ಅಂತಾನೆ ಹಿಡಿಯಕ್ಕೆ ನಾನು. ಇಬ್ರು ಮದುವೆ ಮಾಡ್ಕೊಂಡಿದ್ರಿ ಯಜಮಾನ್ರು ಅಂತ ಹೇಳಿದ್ರಿ, ಹೆಂಗಿದ್ರಿ ನೀವು ಅಕ್ಕ ತಂಗಿ? ನೋಡ್ರಿ ಅಪ್ಪಾಜಿ, ನಾನು ಯಾರಿಗಿನೂ ಭಿನ್ನ ಭೇದ ಮಾಡಲ್ಲ. ಒಂದು ಶರೀರದ ಕರ್ಮ, ಅದು ಶರೀರಕ್ಕೆ ಆಸೆ ಬಿದ್ದು ಆ ಶರೀರ ಉಡೋದಕ್ಕೆ ನನಗೆ ವಿರುದ್ಧ ಮಾಡಿ ಏನೈತ್ರಿ ಅದ್ರಾಗ? ಶರೀರಕ್ಕೆ ಅದು ಶರೀರ ಅದು ಇಲ್ಲೇ ಬಂದೈತಿ, ಇಲ್ಲೇ ಉಣ್ತೈತಿ, ಇಲ್ಲೇ ಉಟ್ಕೊಂತೈತಿ, ಇಲ್ಲೇ ಸಂಸಾರ ಮಾಡ್ತಾ, ಇಲ್ಲೇ ಮಕ್ಕಳು ಅಡಿತೈತಿ, ಇಲ್ಲೇ ಹೋಗ್ಬಿಡ್ತೈತಿ. ಆತ್ಮ ಸಾಕ್ಷಿ, ಆತ್ಮ ನಂಬಕ್ರಿ. ಇದನ್ನ ತೊಗೊಂಡು ಏನು ಮಾಡೋದು? ಕಲರ ಬಣ್ಣ ಸುಣ್ಣ ಇದನ್ನ ತೊಗೊಂಡು ಏನು ಮಾಡೋದೈತ್ರಿ? ಇದಕ್ಕೆ ಅದು ನನಗೆ ಬೇಕಂತಂದ್ರೆ ಅದು ಎಷ್ಟು ದಿನ ಇರ್ತೈತಿ ನನ್ನ ಹತ್ರ? ಅದು ಇರೋದು ಎಷ್ಟು? ಅದನ್ನು ಈಗ ತೋರಿ ಅಡಗೋದಕ್ಕೆ ಬೆನ್ನತ್ತಿ ಮೋಸ ಹೋಗೋದಕ್ಕಿಂತ ಪರಮಾತ್ಮನ ಬೆನ್ನತ್ತಿ ಆಗಿದ್ದಾಗತ್ತ ಹೋಗಿದ್ದು ಬಿಡು. ನಮಗೇನೈತಿ ಶರೀರದ ಕರ್ಮ, ಇದಕ್ಕೇನು ಬರ್ತೈತಿ ಅನ್ಕೊಂಡು ಹೋಗೋದು ನಮ್ಮದಲ್ಲ. ಈಗ ಮಾಗಿದ ಮೇಲೆ ಇದೆಲ್ಲ ಬಂದೈತೆ. ಅವಾಗ ಸಣ್ಣಕ್ಕಿದ್ದಾಗ್ಲಿದ್ದು ಹಿಂಗ ಇದೀನಿ ರೀ ನಾನು. ಯಾವಾಗಲೂ ಅಮ್ಮನ ಅಂದಾರ ಹೊರತಾಗಿ ನನಗೆ ಅಕ್ಕ ಅಂತ ಯಾರು ಅಂದೇ ಇಲ್ರಿ. ನಮ್ಮ 3 ವರ್ಷದಕ್ಕಿದ್ದಾಗ ನಮ್ಮ ಅಪ್ಪರ ಅತ್ಲಿಗೆರೆಗಿದ್ದರ್ರಿ. ಒಳ್ಳೆ ಬಂದಲ್ಲಿ ನಮ್ಮ ಸ್ವಾದರತ್ತಿ ಮನ್ಯಾಗ 3 ವರ್ಷದಕ್ಕಿದ್ದಾಗನ ನಾನು ಅಲ್ಲಿ ಮಠಕ್ಕೆ ಮಲ್ಲಯ್ಯನ ಮಠ ಅಂತ ಐತ್ರಿ ಸಂಬಾಪುರದಾಗ. ಅವಾಗ್ಲಿದ್ದ ಮಠಕ್ಕೆ ಅಡ್ಡಾಡ್ದೇಕ್ರಿ ನಾನು. ಮಠದ ಅಭ್ಯಾಸ ನನಗೆ ಭಾಳ, ಸಾಧು ಸತ್ಪುರುಷರ ಅಭ್ಯಾಸ ಭಾಳ ನನಗೆ. ಯಾವಾಗಲೂ ಯಾವುದಕ್ಕೂ ವಿರೋಧ ಮಾಡಿಲ್ಲ. ನನ್ನ ಮಕ್ಕಳು ಲಗ್ನ ಮಾಡಿ 26 ವರ್ಷ ಆತ್ರಿ ಅಪ್ಪಾಜಿ.
ಇತ್ತ ಹಿರೇ ಮಗನ ಮಗ ಒಂದು ಅಡ್ದಾನ ಇಲ್ಲಿದ್ನಲ್ಲ ಎಷ್ಟಪ್ಪ ಅಡ್ದ ಇವತ್ತಿಗೆ ಅವ್ರ ಮನೆಗೆ ಹೋಗಿಲ್ಲ ನಾನು ಬೀಗ್ರ ಮನೆಗೆ ಇವತ್ತಿಗೆ ಹೋಗಿಲ್ಲ ಅವ್ರು ಬರ್ತಾರ ಹೋಗ್ತಾರ ಹಬ್ಬಕ್ಕೆ ಬರ್ತಾರ ಉಣಿಗೆ ಬರ್ತಾರ ಜಾತ್ರೆ ಪರಿಸಿಗೆ ಬರ್ತಾರ ಎಲ್ಲ ಮಾಡ್ತಾರ್ರಿ ಇವತ್ತಿಗೆ ಅವ್ರ ಮನೆಗೆ ಹೋಗಿ ನಾನು ತೆಲುಗು ಬಿಟ್ಕೊಂಡು ಬಟ್ಟಂದು ಒಂದು ರೊಟ್ಟಿ ಊಟ ಮಾಡಿ ಒಂದು ಕುಬ್ಸದ ಕಣ ಕೈಯಾಗ ಹಿಡ್ಕೊಂಡು ಹೊರಗೆ ಬಂದಿಲ್ಲ ನಾನು ಹೋಗೋದಿಲ್ಲ ನಾನು ಓಂ ನಮ ಶಿವ ನನ್ಗೆ ಇಲ್ಲೇ ಐತಿ ಎಲ್ಲದು ಅಲ್ಲೇನೈತೆ ಅವ್ರ ಮನೆಗೆ ಮೂರಿಮಲ್ ಇಲ್ಲೇ ಐತ್ರಿಯಪ್ಪ ಜಲ್ಯಾಕೆ ಹೋಗಿಲ್ಲ ನಾನು ಹಂಗೆ ನಂದು ಒಟ್ಟು ಇರೋದಿಲ್ಲ ನಾನು ಹೋಗ್ಬೇಕು ಅವ್ರು ಸಾಲ ಸಂಕಟ ಮಾಡಿ ಅಲ್ಲಿ ಇಲ್ಲಿ ಅದು ಇದು ಮಾಡಿ ಬೀಗರು ಬಂದಾರ ಅಂತೇಳಿ ಅವ್ರು ಕಟ್ಬಿಟ್ಟು ಬಿಡ್ಬೇಕು ಆಮ್ಯಾಗಿಂದ ಅವ್ರಿಗೆ ಸಾಲ ಆಗ್ಬೇಕು ನಾ ಬಂದಿಂದ ಅಯ್ಯ ನನ್ನ ಮಗಳು ಹತ್ತಿ ಬಂದಿದ್ಲವೇ ಅಲ್ಲೊಂದು 500 ಇಸ್ಕೊಂಬಂದೆ ಇಲ್ಲೊಂದು 1000 ಇಸ್ಕೊಂಬಂದೆ ಅದು ಕೊಡ್ಬೇಕು ಅದನ್ನ ನಾ ಯಾಕೆ ಅನಿಸ್ಬೇಕು ಹೋಗಿ ಅಲ್ಲಿ ಅವ್ರ ಮನೆಗೆ ಹೋಯ್ತು ಅವ್ರು ಹೋಸ್ರು ಬಂದು 8 ದಿನ ಬಂದ್ಬಿಟ್ರೆ ಅವ್ವ ಮನೆಗೆ ಏನಿದ್ದಿಲ್ಲ ಅಲ್ಲಿ ಚಿಲ್ರಪ್ಪ ಅಲ್ಲ ಬೇಡ್ರಿ 2 ತಡಿಪ್ಪ 2 ಸೂಪರಿಗೆ ಚಿಲ್ರ ಇಲ್ಲ ಹುಡ್ಕಕತ್ತೀನಿ ತಡಿ ಹುಡ್ಕಕತ್ತೀನಿ ಮೊದಲ ನಿನ್ನ ಚೇಂಜ್ ಹುಡುಕಿ ಆಮ್ಯಾಗ ಕೊಡೋದು ಕೊಟ್ಟು ಮತ್ತೆ ಕೈಯನ್ನು ಒಳ್ಳೆ ಇಸ್ಕೊಳೋದು ನನ್ನಲ್ಲಿ ಇಲ್ಲ ಅದು ಒಯ್ದು ಬಿಡಿ ಅಪ್ಪ ಇನ್ನೇನು ಬಂದು ಕೊಟ್ಬಿಡು ಅಂದ್ಬಿಡ್ತೀನಿ ನಿನ್ನ ಕೈಯಾಗ ಕೊಟ್ಟಿದ್ದು ನಾ ಯಾಕೆ ಒಳ್ಳೆ ನನ್ನ ಕೈಯಾಗ ಕೊಟ್ರೆ ನಾವು ಒಳ್ಳೆ ಕೊಡೋದಿಲ್ಲ ಇಷ್ಟ ನೋಡಿಯಪ್ಪ ನಂದು ಮತ್ತು ಸಂಬಂಧಗಳು ಅಷ್ಟೇನಾ ತೋರ್ಕಿಗೆ ಸಂಬಂಧನ ಅವ್ರು ಬರ್ತಾರ ಇರ್ತಾರ ಉಟ್ಕೊಂತಾರ ತೊಟ್ಕೊಂತಾರ ಎಲ್ಲ ಮಾಡ್ತಾರ ನನಗೆ ಬರೋವಲ್ಲಿ ಅಲ್ಲಿ ಬಂದು ಹಪ್ಪತ್ತು ಇನ್ನದ ಯಾವಾಗ ನೋಡುವ ನಾನು ಬರ್ತೀನಿ ಯಾವಾಗ ಬರ್ತೀನಿ ಗೊತ್ತಿಲ್ಲ ನಿಮ್ಗೆ ಹೇಳ್ದಾಗ ಕೇಳ್ದಾಗ ಬರ್ತೀನಿ ನಾನು ನೀವು ಕರ್ದಾಗ ಬರೋಗಿಲ್ಲ ನಾನು ಬರ್ತೀನಿ ಹೋಗ್ರಿ ನಾ ಎಲ್ಲ ಬರ್ತೀನಿ ಅಂತ ನಾನು ವಯಸ್ಸುಗಳಿದ್ದೀನಿ ರೀ ನಾನೀಗ ನಾವು ಹೋಗೇ ಇಲ್ಲ ಬೀಗತನ ಮಾಡಕ್ಕೆ ಕರ್ಕೊಂಬರಕ್ಕೆ ನಿಮ್ಮಂಥರ ಹೋಗಿ ನಾನು ಸ್ವಸ್ಥರು ಕರ್ಕೊಂಬಂದಾರ ಏನ್ರಿ ನೋಡಕ್ಕೆ ಹೋದವರು ನಿಮ್ಮಂಥರ ಹೋಗೇ ನೋಡ್ಯಾರ ಪಾಸ್ ಮಾಡಿದವ್ರು ನಿಮ್ಮಂಥರ ಹೋಗೇ ಪಾಸ್ ಮಾಡ್ಯಾರ ನಮ್ಮಪ್ಪ ಅಂದ್ಬಿಡಕ್ಕೆ ನಾನು ನಿಮ್ಮನ್ನು ಕಳಿಸಿದ್ನಿಲ್ಲ ಶರೀರ ನಂದಲ್ಲ ಆತ್ಮ ನಂದು ಒಕ್ಕರ್ ಬಿಡ ಅವ್ರಂತ ಅವ್ರು ಏನು ಹೇಳ್ತಾರೆ ಅದಕ್ಕೂ ಒಂದಿನಿ ಯಾರು ಏನು ಹೇಳಿದಕ್ಕೆ ಎಲ್ಲದಕ್ಕೂ ನನ್ನ ಲೆಕ್ಕ ಅದಕ್ಕೆ ಒಳ್ಳೆ ಇರೋದಿಲ್ಲ ರೀ ಅದು ಚಲೋ ಹಾಕ್ಯಂತ ಹೊಂಟ್ಬಿಟ್ಟೈತಿ ಒಳ್ಳೇದಾಗಿಬಿಟ್ಟೈತಿ ನನಗೆ ಎಲ್ಲರಿಗೆ ಅಪ್ಪಾಜಿ ಅಂದ ಬಾಯಿ ಎತ್ತದೇ ಇಲ್ಲ ನೀವು ಹೆಂಗದ ಎಲ್ಲರೂ ಅಪ್ಪಾಜಿ ಮತ್ತು ರೀ ಅಲ್ರಿ ಇರೋದು ಅವರಲ್ಲಿ ನಮ್ಮ ಅಪ್ಪ ಅದಾನ ಹಂಗೆ ಶರೀರ ತಗೊಂಡು ಏನು ಮಾಡಲಿ ನಮ್ಮಪ್ಪ ಅವರಲ್ಲಿ ಅದಾನ ಪ್ರಾಣ ಪರಮಾತ್ಮ ಜೀವ ಶಿವ ಅಂತ 20 ಸಲ ಹೇಳಿದೆ ನಾನಿವಾಗ ನಮ್ಮಪ್ಪ ನಿಮ್ಮಲ್ಲಿ ಇರುವಾಗ ನಾನು ಎಲ್ಲರಿಗೆ ನಮಸ್ಕಾರ ಅಪ್ಪರ ಎದ್ರೇನ್ರಿ ಅಂತೀನಿ ಯಾಕಂತಂದ್ರೆ ನಮ್ಮಪ್ಪ ಇದ್ರೆ ನೀವು ಎದ್ದು ಹೇಳ್ತೀರಿ ನಮ್ಮಪ್ಪ ಇಲ್ಲಿದ್ರೆ ನೀವು ಎಲ್ಲಿರ್ತೀವಿ ಹೆಂಗೆ ಹೇಳ್ತೀರಿ ನೀವು ಎದ್ದು ಇಲ್ಲಿ ಮಟ್ಟ ಎಲ್ಲಿ ಬರ್ತಿದ್ರಿ ನಮ್ಮಪ್ಪ ಇರ್ಲಿಲ್ಲ ಅಂದ್ರೆ ನಾನು ಇಷ್ಟಕೊಂಡ ಮಾತಾಡಿದ್ನಲ್ಲ ನಮ್ಮಪ್ಪ ಇರ್ಲಿದ್ರೆ ನಾ ಎಲ್ಲಿ ಮಾತಾಡ್ತಿದ್ದೆ ಮತ್ತು ನಮ್ಮಪ್ಪ ಅಲ್ಲಲ್ಲ ಇದು ಇವ್ರಿಗೆ ಅರ್ಥನ ಆಗಿಲ್ಲ ಅಲ್ಲಲ್ಲ ಅವರು ಇರ್ಲಿ ಜನ್ಮ ಕೊಟ್ಟ ಅಪ್ಪಿಲ್ಲ ಅವ ಲೌಕಿಕದಪ್ಪ ಇಲ್ಲೇ ಬಂದ ಇಲ್ಲೇ ಹೋದ ಕ್ಯಾಕೆ ಹೊಡ್ಕಂತ ನಮ್ಮಪ್ಪ ಶಾಶ್ವತ ಉಳ್ಕೊಂಬಿಟ್ಟ ಅವನ ಹತ್ರ ನಮ್ಮ ಅಪ್ಪಿದ್ದ ಜನ್ಮ ಕೊಟ್ಟ ಅಪ್ಪಿದ್ನಲ್ಲ ಅವ್ರ ಹತ್ರ ನಮ್ಮ ಅಪ್ಪಿದ್ದ ನಮ್ಮ ಅಪ್ಪಿದ್ದಲ್ಲೇ ನಾನು ಕೊಟ್ಟ ನಾನು ಬಂದೆ ಇಲ್ಲ ನಮ್ಮ ಅಪ್ಪ ಇರ್ಲಿಲ್ಲ ನಾನು ತಾನೇ ಎಲ್ಲಿಂದ ಕೊಡ್ತಿದ್ದ ಬರ್ರಿ ಎಷ್ಟು ಲೇಟಾಗಿ ಬಂದಿರಿ ಅಪ್ಪಾಜಿ ಏನ್ರಿ ಎಷ್ಟು ಲೇಟಾಗಿ ಬಂದಿರಲ್ಲ ಬಳತಾನ ಬಂದು ಈಗ ಬಂದಿದೆ ಚಾಲು ಮಾಡಕ್ ಹೊಂಟಿನಿ ಏನು ಕೊಡ್ಲಿ ಏನು ಬೇಡ ಗದ್ಲಿತ್ತಪ್ಪ ನೀವು ಜಲ್ದಿ ಬಂದು ತೆಗಿಬೇಕು ಇಷ್ಟ ಇದ್ರಾಗ ದುಡ್ದು ಎಲ್ಲ ಮಕ್ಕಳು ಮದುವೆ ಮಾಡ್ರಿ ಎಮ್ಮೆ ಏನ ಕಟ್ಕೊಂಡಿದ್ದೆ ಹಾಲು ಎಲ್ಲ ಮಾಡಿ ಒಂದು 20-25 ಎಮ್ಮೆ ಹೊಡಿಬೇಕು ಇದ್ವು ಮೊಮ್ಮಕ್ಳು ಕಟ್ಕೊಂಡು ಮೊದ್ಲಾಗ ಒಂದು ನಮ್ಮ ಮನೆಯವ್ರು ತೀರ್ಕೊಂಡಾಗ ಒಂದು 3 ಎಮ್ಮೆ ಇದ್ದವು ರೀ ಮತ್ತಾಗ ಈಗ ಹುಡ್ರು ದೊಡ್ಡವಾದು ಅದ ದನ ಕರ ಮುಸ್ರಿ ಪಸ್ರಿ ಅದು ಇದು ತಿಕ್ಕಿ ಅವ್ರ ಮನೆ ಕೆಲಸ ಇವ್ರ ಮನೆ ಕೆಲಸ ಮಾಡ್ಕೊಂಡು ಆಗ ಮಕ್ಕಳು ದೊಡ್ಡವರಾದರು ಮಕ್ಕಳು ಶಾಣ್ಯರಾದರು ಒಬ್ಬತ್ತು ಮಗ SSLC ಪಾಸ್ ಮಾಡಿ ಅದು ಡಿಪ್ಲೊಮ್ ಮಾಡಿದ ಇದನ್ನು ಮಾಡಿದ ಇಂಜಿನಿಯರ್ ಮಾಡಿದ
ಮಾಡಿಂದ ಅವರು ಕಾಂಟ್ರಾಕ್ಟರ್ ಕೆಲಸ ಅದು ಬ್ರೀಡಿಂಗ್ ಪಾಡಿಂಗ್ ಕಟ್ಟೋದು ಗೌಂಡಿ ಕೈ ಕೆಲಸ ಮಾಡೋದು ಅದನ್ನು ಮಾಡಿದ ಹಿರಿಯ ಮಗ ಮಲ್ಲಿಕಾರ್ಜುನ. ಸಣ್ಣತ್ತ ಗವಿಸಿದ್ದಪ್ಪ ಅಂತೇಳಿ ಅವನು ಟೈಲ್ಸ್ ಮೇಸ್ತ್ರಿ ಕೆಲಸ ಕಲ್ತ, ಟೈಲ್ಸ್ ಮೇಸ್ತ್ರಿ ಕೆಲಸ ಮಾಡಿದ. ಏನ್ರಿ ಮಕ್ಕಳು ಶಾಣ್ಯರಾದರು. ಇವತ್ತಿಗೆ ನಮ್ಮ ಮಗ 46 ವರ್ಷ ತತ್ತದನ್ರಿ ನಮ್ಮ ಮಲ್ಲಿಕಾರ್ಜುನ. 9 ತಿಂಗಳು ಕೂಸಿದ್ದಂಗೆ ರೀ ಅವ್ರು ನನಗೆ. 1 ರೂಪಾಯಿ ಅವ್ರು ತಮ್ಮ ತಿಳ್ತಾವ್ ಮಾಡಂಗಿಲ್ಲ. ಇವತ್ತಿಗೆ ಏನು ಕೇಳಿದ್ರು ಆಯ್ತಪ್ಪ ಬಂಗಾರ ಆಯ್ತು ಚಲೋ ಆಯ್ತು ಬಿಡಪ್ಪಾಜಿ ಒಳ್ಳೇದಾಗತ್ತೆ ಅಂತ ಅಂದ್ಬಿಟ್ರೆ ಸಾಕು. ಅವ್ರಿಗೆ ಒಂದು ಸೊನ್ನೆ ಹೊಡಿ ಕುಂತಂಗ ಒಂದು ಹಾನಿ ಬಲ ಬಂದಂಗೆ ಹಂಗೆ ಮಕ್ಕಳು ಅದಾರ್ರಿ. ಮಕ್ಕಳ ಹತ್ರ ಏನು ಬೆನ್ನು ಭೇದ ಇಲ್ಲ, ಸ್ವಸ್ಥರ ಹತ್ರ ಬೆನ್ನು ಭೇದ ಇಲ್ಲ, ಮೊಮ್ಮಕ್ಳ ಹತ್ರ ನಾವು ನನಗೆ ಅವ್ರನ್ನ ಇವತ್ತು ಬೆಳಿಗ್ಗೆ ನೋಡ್ರಿ ನಾನು ಬರ್ಬೇಕಾದ್ರೆ ಜಳಕ ಮಾಡೀವಿ, ಮಾತಾಡ್ಸೋದಿಲ್ಲ. ನಾನು ನೋಡ್ತೀನಿ, ನನ್ನ ಆತ್ಮ ಹೇಳುತ್ತಾ ಅವ್ರು ಚಲೋ ಇದ್ರ ಯಾಕ್ರವ ಆರಾಮ ಮಾತಾಡಿಸ್ತೀನಿ, ಸ್ವಸ್ಥನ ಚಲೋ ಇರಲಿಲ್ಲ ಮಾತಾಡ್ಸೋಲ್ಲ. ಅವ್ರ ಮನಸ್ಸು ಚೆಕಪ್ ಅಂತಿರಲ್ಲ ಹಂಗೆ ಚೆಕಪ್ ಮಾಡ್ಕೊಂಬಂದ್ಬಿಡ್ತೀನಿ ಸುಮ್ಮನೆ. ಅವ್ರು ಚಲೋ ಎಲ್ಲ ಮಾತಾಡ್ಸ್ಬಾರ್ದು. ಅವ್ರು ಏನಾರು ಅಂದ್ರೆ ನನಗೆ ಬೇಯಿಸ್ಕೊಳಗಲ್ಲ ಅಂತ ಬಂದ್ಬಿಡ್ತೀನಿ ರೀ ನಾನು. ಮಕ್ಕಳನ್ನು ಅಷ್ಟೇ ಮಾರಿ ನೋಡ್ತೀನಿ. ಅವರು ಖುಷಿಯಾಗಿದಾರ ಚಲೋ ಮಾತಾಡ್ತಾರಂದ್ರೆ ಮಾತಾಡಿಸ್ತೀನಿ, ಮಾತಾಡ್ಸೋದಿಲ್ಲ. ಅವರ ಮಾತಾಡ್ಸ್ಬೇಕು, ನಾ ಮಾತಾಡ್ಸೋದಿಲ್ಲ. ಹಂಗೆ ನನ್ನ ಪದ್ಧತಿ. ಈ ಮೊಮ್ಮಕ್ಳಿಗೂ ನಾನು ಮಾತಾಡ್ಸೋಗಿಲ್ಲ ರೀ. ಮಕ್ಕಂಡ್ರೆ ನೆಬ್ಸೋಗಿಲ್ಲ. ಯಾಕೆ ಮಕ್ಕೊಂಡ್ರಿ ಅನ್ನೋಗಿಲ್ಲ ನಾನು. ಸುಮ್ಮನೆ ಇರ್ತೀನಿ. ಅವ್ರ ಅಲ್ಲಿ ಮಾತಾಡ್ಸಿ ಅವ್ರು ತಿಂಗಳಾನ್ಗಟ್ಲೆ ನಾನು ಮಾತಾಡ್ಸಿಲ್ಲ ಅಂದ್ರೂ ನಾನು ಅವ್ರು ಮಾತಾಡ್ಸೋಗಿಲ್ಲ. 1 ವರ್ಷಗಟ್ಲೆ ಮಾತಾಡ್ಸಿಲ್ಲ ಅವ್ರು ನಾನು ಅಂದ್ರು ನಾನು ಅವ್ರು ಮಾತಾಡ್ಸೋಗಿಲ್ಲ. ಅವರ ಮಾತಾಡ್ಸು. ಈಗ ನೀವು ನಿಮ್ಮ ತಂಗಿಗೆ ಇದನ್ನ ಕೊಟ್ರಲ್ಲ, ಇಡೀ ಆಸ್ತಿ ಎಲ್ಲ ಕೊಟ್ಟೆ. ಮಕ್ಕಳು ಅವಾಗ ಎಷ್ಟು ವಯಸ್ಸಿನರಿದ್ರು? ಅವ್ರು ಏನು ಕೇಳಲಿಲ್ಲ? ಸಣ್ಣರಿದ್ರಿ ಅವರು ನಮ್ಮ ಮನೆಯವ್ರು ಸತ್ತಾಗ ನಮ್ಮ ಸಣ್ಣ ಮಗ ಹಿರೇ ಮಗ 9ನೇ ಕ್ಲಾಸ್ ಸಾಲಿ ಇದ್ದನ್ರಿ. ಆಮೇಲೆ ಸಣ್ಣತ್ತ ಸಾಲಿಗೆ ಹೋಗಿಲ್ರಿ, 2ನೇ ಕ್ಲಾಸ್ ಸಾಲಿ ಕಲ್ತು ಬಿಟ್ಟಾನ. ದನಕರ ಇದ್ವಲ್ರಿ ನಾವು ಸಣ್ಣ ಮಗನ ಕರ್ಕೊಂಡು. ನಮ್ಮ ಮಗಳು 5ನೇ ಕ್ಲಾಸ್ ಇದ್ದಳ್ರಿ ಸರ್. ಅಷ್ಟು ದೊಡ್ಡ ಮಕ್ಕಳು ಸಣ್ಣ ಇದ್ರು, ಅದ್ರ ಭಾರ ಇತ್ತು. ಅದೆಲ್ಲ ಹಾಕಿನಲ್ರಿ ಅತ್ ಮೇಲೆ ಆತ ಹೇಳಿದ ನನಗೆ ಆನೆಯಾಗಿ ಕಬ್ಬು ಕಡಿಬೇಡವ, ಇರಿಬ್ಯಾಗಿ ಸಕ್ರೆ ಮೇಯಿ, ನಾ ತಂದು ಬಿಡ್ತೀನಿ ನಿನಗೆ ಸಕ್ರಿನ. ಆನೆಯಾಗಿ ಕಬ್ಬು ಕಡಿತೀಯ ಎಲ್ಲರ ಹಂಗೆ ಬಡ್ಗಿ ತೊಗೊಂಡು ಗುದ್ಗಿ ತೊಗೊಂಡು ಓಡಿಸ್ತಾರೆ ನಿನ್ನ ಕಬ್ಬಿನ ಗದ್ದಿಗೆ ಬಿದ್ರೆ, ಇರಿಬ್ಯಾದ್ರೆ ಕಾಣಾಗೆ ಇಲ್ಲ ನೀನು ಅಂತ ನಮ್ಮಪ್ಪ ನನಗೆ ಇರಿಬ್ಯಾಗಿ ಬಂದು ಸಕ್ರೆ ಅಳ್ಬಿಟ್ಟಾನ. ನನಗೆ ಹೊಲ ಮನೆ ಆಸ್ತಿ ಬಂಗಾರ ಬೆಳೆ ಏನು ಬೇಕಾಗಿಲ್ಲ ನನಗೆ, ಸಾಕು. ಒಬ್ರು ಬಂದು ಏನು ಕೇಳ್ತಾರೆ ಹೇಳೇನ್ರಿ ಅಪ್ಪಾಜಿ ನೀವು? ನಮಸ್ಕಾರ ರೀ ಅಮ್ಮಾರ, ಆರಾಮದಿರ? ಸಾಕಿದು ಒಂದ ಸಾಕು. ನಮ್ಮಪ್ಪ ನನ್ನಲ್ಲಿದಾನ, ನಮ್ಮ ಅಪ್ಪಗೆ ನಮಸ್ಕಾರ ಮಾಡಿದ್ರು ಅವ್ರು ಅಂತ ನನ್ನ ಆತ್ಮ. ಇಷ್ಟಂತ ನಾನು ಬೇಡ್ತೀನಿ ನೋಡ್ರಿ ಅಪ್ಪಾಜಿ. ನಮ್ಮ ಅಪ್ಪಿಗೆ ಬೇಡ, ನಾನು ಯಾವ ದೇವ್ರಿಗೆ ಕೈ ಮುಗಿದ್ರೆ ಏನು ಬೇಡ್ತೀನಿ ಗೊತ್ತೇನ್ರಿ ಅಪ್ಪಾಜಿ? ಕಷ್ಟ ಕೊಡು, ಕಷ್ಟನ ಬೇಕು ನನಗೆ, ಆದ್ರೆ ಕಷ್ಟ ನೀಗ್ಸಂತ ಶಕ್ತಿ ಕೊಡು. ನನ್ಗೆ ಇವತ್ತು ಹೊತ್ಕಂತ ಅಳಕತ್ತಿದ್ರಿ ನಾ ಮುಂಜಾನೆ. ಅಯ್ಯೋ ಯಾಕಮ್ಮ? ಆಗ ಸುಮ್ಮನೆ ಒಂದು ಮಗಳು ನಂದು 14 ವರ್ಷದ ಆಕಿ ತೀರ್ಕೊಂಡ್ರಿ. ಮಠದಾಗ ಸಂಗೀತ ಕಲಿಯಕ್ಕೆ ಹೋಗಿದ್ದಳು ಆಕಿ ಸಣ್ಣಕ್ಕಿದ್ದಾಗ. ಗವಿಸಿದ್ದಪ್ಪನ ತೇರಿನ ದಿನ ನೋಡ್ರಿ ಇಲ್ಲಿ ಸೂರ್ಯಾಗ ಮಾಡು ಮುಸುಗಿದಂತಾಗ ಮೋವ ಮುಸುಗ್ತೈತಿ ನೋಡ್ರಿ. ಇಲ್ಲಿ ಇದನ್ನ ಹೇಳ್ತೀನಿ ಈಗ ನಾನು. ಹುಣ್ಣಿಮೆ ದಿನ ಅಮಾವಾಸ್ಯೆ ದಿನ ಹೋಗಿ ಮಠಕ್ಕೆ ಹೋಗಿ ಬರೋ ಮುಂದೆ ಕಾಲನ್ನು ಚಪ್ಪಲಿ ಕಳ್ಕೊಂಬಂದಿ ಹೇಳ್ತಿದ್ರಿ. ನಾ ಏನಂದೆ, ಅಲ್ಲಿ ಯಾವರಿದ್ರೆ ಹಾಕ್ಯಂಬರ್ಬೇಕು ಬೇಸ್ ಉಟ್ಕಂತ ಬಂದಿ ಅಲ್ಲಿ ಕಾಲು ಅಂತ ನಾನು ಅಂದೆ. ಆಕೇನಂದ್ಲು, ಎಂಥದ್ದು ಹೇಳ್ತೀವಿ ಇಂಥದ್ದು ಕಲಿಸ್ತೇನೆ ನೀನು? ಮಂದಿ ಚಪ್ಪಲಿ ಹಾಕ್ಯಂಬರ್ತಾರ, ಅವ್ರ ಕಾಲು ಸುಡಾಗಲ್ಲ, ನನ್ನ ಕಾಲು ಸುಡ್ತಾವ ಅಂತೇಳಿ ನಾನು ಹಾಕ್ಯಂಬಂದ್ರೆ ಅವ್ರ ಕಾಲು ಸುಟ್ರ ನನಗೆ ಒಳ್ಳೇದನ ಅದು. ನನ್ನ ಇದು ನೀನೇ ಹೇಳ್ತಿದ್ದಿ, ಕಾಯ್ದ ಕರ್ಮ. ಈ ಕಾಯ್ದ ಕರ್ಮ ಕಾಲು ಸುಡ್ತಾವ ಬಿಡು ಅಂತೇಳ ಅಂದ್ಬಿಡ್ಲು. ಬಂದು ಅಂದಿಂದ ಆಕಿ ಸಿಟ್ಟು ಬಂದಿತ್ತು. ನಾನು ಅದನ್ನ ಹೇಳ್ದಕ್ಕೆ ನಾನು ಒಂದು ಸ್ವಲ್ಪ ಹೊತ್ತು ಬಿಟ್ಟು, ನಮ್ಮ ಅಪ್ಪ ಸಿಕ್ಕ ನನ್ ಬನ್ನಿ ನಿನಗೆ ಅಂದೆ. ಹಿಡಿ ತಗ ಸಿಕ್ಕ ನೋಡು ಅಂತೇಳಿ ಅವ್ರು ಕೊಟ್ಟದ್ದು ಸಕ್ರೆ ಕೊಟ್ಲು. ನೀನು ನಮ್ಮ ಅಪ್ಪ ಸಿಕ್ಕೇಂಬೆ, ನಮ್ಮ ಅಪ್ಪ ಸಿಕ್ಕ ನಾನು ನಿನಗೆ ಅಂದೆ. ಇದು ಸಿಟ್ಟು ಬಂದಿತ್ತಲ್ಲಿ ಇಳ್ಸಕ್ಕ. ಹಿಡಿತಾಗ ಕೊಟ್ಟ ನೋಡಿ ನಿಮ್ಮ ಅಪ್ಪನ ಭಾಳ ನಿನಗೆ ಅಂತೇಳಿ ಕೊಟ್ಟು
ಒಳಗೆ ಹೋಗಿ ಒಂದು ಚರಿ ನೀರು ತೊಗೊಂಡು ನೀರು ಕುಡ್ಲ ಅವತ್ತು ಮಳ್ಳ ಉಣಿವಿ ದಿನಾನ ಸತ್ತಾಳ್ರಿ ಆಕೆ ಹೊಸ್ಲಿ ಎಡಿ ಬಿದ್ದು ಸತ್ತಾಳ ಮತ್ತು ಜಡ್ಡಿಲ್ಲ ಬ್ಯಾಸ್ರಿಲ್ಲ ದವಾಖಾನೆ ಅಲ್ಲ ಏನು ತೋರಿಸ್ಕೊಂಬಂದಿಲ್ಲ ಏನಿಲ್ಲ ನಮ್ಮಪ್ಪಗೆ ಅಷ್ಟು ಪ್ರೀತಿ ಇದ್ದಕ್ಕಿನ್ನ ಇತ್ತು ನನಗೆ ಆಕಿನ ನನಗೆ ಸಾಕು ಮಗಡ್ರೆ ನನಗೆ ಅಣ್ಣಿಲ್ಲ ಅಕ್ಕಿಲ್ಲ ತಂಗಿಲ್ಲ ತಮ್ಮಿಲ್ಲ ಚಿಗಪ್ಪಿಲ್ಲ ದೊಡ್ಡಪ್ಪಿಲ್ಲ ಯಾರಿಲ್ಲ ಪರಮಾತ್ಮನ ಒಬ್ಬತ್ತನ ಬಿಟ್ಟು ಮತ್ತೆ ಯಾರಿಲ್ಲ ನನಗೆ ಅದೊಂದು ಹೆಣ್ಣು ಮಗಳು ಬಿಡಲಿಲ್ಲ ನನಗೆ ಅನ್ನೋದೊಂದು ಸಿಟ್ಟು ನಮ್ಮ ಅಪ್ಪನ ಮೇಲೆ ಮತ್ತೇನಿಲ್ಲ ನನಗೆ ಆತಿನ ತೇರಿನ ದಿನ ಜಳಕ ಮಾಡೋಗಿಲ್ಲ ನಾನು ತೇರಿಗೆ ಹೋಗಲ್ಲ ಮಕ್ಳು ಪ್ರವಚನ ಕೇಳಕ್ಕೆ ಹೋಗ್ತೀನಿ ತೇರು ಎಳೆದು ಎಲ್ಲರ ಮನೆಗೆ ಹೋಗಿರ್ತಾರೆ ಅವಾಗ ನಮ್ಮ ಅಪ್ಪನ ನುಡಿ ಕೇಳಕ್ಕೆ ಹೋಗ್ತೀನಿ ಅವಾಗ ಹೋಗ್ತೀನಿ ಏನ್ರಿ ಇಲ್ಲೇ ಕುಂತ ತೇರು ನೋಡ್ತೀನಿ ನಾನು ಏನು ಹೇಳದ್ರಿ ಆಗಾಸನ ಒಬ್ಬೊಬ್ಬರು ಜೀವನದಾಗ ಒಂದೊಂದು ಲೌಕಿಕಕ್ಕೆ ಬಂದೀವಿ ಭೂಮಿಗೆ ಬಂದೀವಿ ಅಂದ್ರೆ ಒಬ್ಬೊಬ್ರಿಗೆ ಒಂದೊಂದು ಥರ ಆದ್ರೆ ಅದನ್ನು ತ್ಯಾಗ ಮಾಡೋದು ಭಾಳ ಕಷ್ಟ ಐತಿ ಇಷ್ಟು ತಿಳಿದನು ಬರ್ತೈತೆ ನೋಡ್ರಿ ಅದು ಎಲ್ಲ ತಿಳ್ಕೊಂಡು ಬರ್ತದೆ ಸೂರ್ಯಾಗ ಹೆಂಗೆ ಮಾಡಿ ಮುಸುಗುತ್ತೆ ಹಂಗೆ ಬರ್ತೈತ್ರಿ ಅದು ತಾನಾಗಿ ನಾನು ಹುಡುಕ್ತಿದ್ದೆ ನೋಡೆಲ್ಲ ಹಿಂಗೆ ಹೊಂಟಾರ ಎಲ್ಲ ಅಪ್ಪನ ಹುಡುಕಕ್ಕೆ ಹೊಂಟಾರ ಅವರೆಲ್ಲ ಅದಾನ ಅವ್ರಿಗೆ ಗೊತ್ತಿಲ್ಲ ಹಂಗಾಗಿ ನಾನು ಹುಡುಕ್ತಿದ್ದೆ ಅಪ್ಪ ಎಲ್ಲಾದ್ರೂ ಸಿಗ್ತಾನಂತ ಹೇಳಿ ಅದು ಅಮ್ಮನ ರೂಪದಲ್ಲಿ ಸಿಕ್ಕಿದೆ ಒಂದು ಆಶೀರ್ವಾದ ಮಾಡ್ಬಿಡಿ ಅಮ್ಮ ಇರ್ಲಿ ಪಜ್ಜಿ ಬರ್ರಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಶಿವ ಸಿದ್ಧಾರೂಢ ಸದಾ ಕಾಯಪ್ಪ ಸದ್ಗುರುನಾಥ ಇದು ಹುಲಿ ಯಾವಾಗಲೂ ನಿಮ್ಮ ಜೊತೆಗೆ ಇವರು ಇನ್ನೊಂದು ಎಣ್ಣೆ ಐತ್ರಿ ಅಪ್ಪಾಜಿ ಅದು ಒಂದು ಇದು ಒಂದು ಯಾವಾಗ್ಲೂ ಇಲ್ಲೇ ಇರ್ತಾನ ನೋಡ್ರಿ ನಾನು ಬಿಟ್ಟು ಹೋಗಂಗಿಲ್ಲ ಬೆಳತನ ಹಿಂಗ ಕುಂತಿರ್ತಾನ ಏನ್ರಿ ಆಗಲೆಲ್ಲ ಅವ್ನು ನಿದ್ದೆ ಮಾಡ್ತಾನೆ ಈಗ ಊಟ ಈಗ ಇನ್ನೊಂದು ಸ್ವಲ್ಪ ತಡದ್ ಬುತ್ತಿ ಬರ್ತೈತ್ರಿ ಊಟ ಮಾಡ್ತಾನ ಊಟ ಮಾಡಿ ಆಗಲೆಲ್ಲ ಮಲಗ್ತಾನ ರಾತ್ರಿ ಮಲಗಾಗಲ್ಲ 10 ಗಂಟೆ ಮ್ಯಾಗ ಈ ಕಡೆ ಆಸೆ ಯಾರು ಬರೋಂತಾಗಿಲ್ರಿ ಒಂದು ಯಾರ್ಯಾರನು ಬರಬಿಡಾಗಲ್ಲ ನೋಡ್ರಿ ಅದ್ರ ಜೊತೆ ಎಲ್ಲ ನಿಮ್ದು ಮಾತುಕತೆ ಮಾತಾಡ್ತಾನ್ರಿ ಹೋಗಂದ್ರ ಹೋಗ್ಕನ ಬಾ ಮಾತೆಲ್ಲ ಕಲ್ತಾನ್ರಿ ಮಾತಾಡ್ತಾನೆ ಆಯ್ತು ಯಾವ ಬರ್ತೀನಿ ನಾ ಅನ್ಕೊಂಡಿರ್ಲಿಲ್ಲ ಹಿಂಗೆ ಹೊಂಟಿದ್ದೆ ಈ ಪಾದಯಾತ್ರೆ ಮಾಡ್ತಾರಲ್ಲ ಅದಕ್ಕೆ ತೋರ್ಸೋಣ ಜನಕ್ಕೆ ಅಜ್ಜನ ಭಕ್ತಿ ಎಷ್ಟೈತಿ ಯಾವ ಹೋಗ್ತಾರ ಯಾವ ಬರ್ತಾರ ಕಂಪ್ಲೀಟ್ ಅದ್ರದ್ದು ಚಿತ್ರೀಕರಣ ಮಾಡ್ತಾ ಇದ್ದೆ ನಿಮ್ಮನ್ನ ಯಾಕೋ ನೋಡಿದ ಮೇಲೆ ನೋಡ್ರಿ ಅದು ಅಪ್ಪನೇ ಕರೆಸ್ಕೊಂಡ ಅಂತ ಅನ್ಸುತ್ತೆ ನಂದೇನಿಲ್ಲ ಅವರೇ ಕಳ್ಸಿದಾರೆ ಅಂತ ಅನ್ಕೋತೀನಿ ಈಗ ಹಗಲೆಲ್ಲ ಹೇಳೋದಕ್ಕಿಂತ ಒಂದೇ ಸಲ ಹೇಳೋದು ಭಾಳ ಚಂದ ಐತಿ ಅವ್ರಿಲ್ದ ಜಗತ್ತು ಇಲ್ಲಪ್ಪ ನೀನು ಅವ್ರಿಲ್ದ ಇಲ್ಲ ನಾನು ಅವ್ರಿಲ್ದ ಇಲ್ಲ ಆದ್ರ ನಮಗ್ ಗೊತ್ತಿಲ್ಲ ನಮ್ಮಪ್ಪ ಅದ ನಮಗ್ ಗೊತ್ತಿಲ್ಲ ಯಾಕಂದ್ರೆ ಇದು ಲೌಕಿಕ ಈ ನಮನಿ ಸಮುದ್ರ ತುಳ್ಕಕತ್ತೈತೆ ಅಂದ್ರ ನಮ್ಮ ಅಪ್ಪನ ಒಬ್ಬತ್ತನ್ನ ಯಾರು ಗುರ್ತ ಹಿಡಿತೀವಿ ನಮಗ ಗುರುದೀಕ್ಷೆ ಕೊಡೋ ಮುಂದ ಅನುಗ್ರಹ ಮಾಡೋ ಮುಂದ ಅಪ್ಪರ ಗುಪ್ತ ಇದು ಎಲ್ಲರಿಗೂ ಹೇಳೋದಲ್ಲ ಗುಪ್ತ ಕೊಡ್ತಾರ ಅವಾಗ ಹೇಳ್ತಾನ ಅಪ್ಪ ಏನಂತಾನ ಅವಾಗ ಹೇಳೋಣ ನಾವು ಬರೋ ಮುಂದೆ ನಮ್ಮ ಅಪ್ಪ ಹೇಳಿ ಕಳ್ಸ್ಯಾನ ಇಲ್ಲಿ ಬರೋ ಮುಂದೆ ಆತ್ಮ ಬರೋ ಮುಂದೆ ಆತ್ಮ ಅಂತಂತ ನಾವು ಹೋಗಲ್ಲಪ್ಪ ನಾನು ಅಲ್ಲಿ ಹೋಗಿ ಏನು ಮಾಡಲಿ ನಾನು ಹೋಗೋದಿಲ್ಲ ನಾನು ಬೇಡ ನೀನು ಕಳಿಸ್ಬೇಡ ನಾನು ನಿನ್ನ ರೂಪದಾಗ ಬರ್ತೀನೋ ಮರ ನೀವು ಹೋಗಂತ ಕಳ್ಸಿದ್ನಂತ ಕಳ್ಸೋ ಹೊತ್ನಾಗ ಅಲ್ಲಿ ಹೋಗಿಂದ ನಿನ್ನ ಹೆಂಗೆ ಗುರ್ತು ಹಿಡಿಬೇಕು ನೀನು ನನ್ನ ರೂಪದಾಗ ಬರ್ತೀನಿ ನಾನಾ ಬರ್ತೀನಿ ನಡಿಯೋ ನಿನ್ನ ರೂಪದಾಗ ಅಂತಿದ್ದಿ ನಿನ್ನ ನಾನು ಹೆಂಗೆ ಗುರ್ತು ಹಿಡಿಬೇಕು ಅಂತ ಕೇಳಿದ್ನಂತ ಕೇಳಿದಾಗ ಅಪ್ಪ ಹೇಳಿದ್ನಂತ ಅಲ್ಲೇ ನರ್ಲ್ ಹೋಗೋದು ನರ್ಲ್ ಹೋಗದಾಗ ನೀನು ಕಳಿಸ್ತಾ ಇದ್ದೀನಿ ನೀನು ಸ್ವರ್ಗಕ್ಕೆ ಬರ್ಬೇಕಂತಂದ್ರ ನಾನು 3 ಸಲ ಬರ್ತೀನಿ ಯಾರ ರೂಪದಾಗ ಬರ್ತೀನಿ ಗೊತ್ತಿಲ್ಲ ನಾನು ಗುರ್ತ ಹಿಡಿ ನಾನು ಗುರ್ತ ಹಿಡಿ ನೀನು ಒಳ್ಳೆ ನರ್ಲೋಕಕ್ಕೆ ಹೋಗೋದಿಲ್ಲ ಶಾಶ್ವತಾಗಿ ಉಳಿತಿ ಅಂತ ಹೇಳಿ ಕಳ್ಸ್ಯಾನಂತ ಯಾರ ರೂಪದಾಗ ಗುರ್ತ ಹಿಡಿತೀಯಪ್ಪ ಎಷ್ಟೈತಿ ಜಗತ್ತು ಎಲ್ಲಿ ಗುರ್ತ ಹಿಡಿತಿದಿ ಅದಕ್ಕೆ ಏನು ನಾಯಿ ರೂಪದಾಗ ಬರ್ತಾನೋ ಬೆಕ್ಕಿನ ರೂಪದಾಗ ಬರ್ತಾನೋ ಕಾಗಿ ಗುಬ್ಬಿ ಹದ್ದು ಯಾರ ರೂಪದಾಗ ಬರ್ತಾನ ಅನ್ಬೇಕು ಬರ್ತೀನಿ ಅಂತ ಹೇಳಿ ಕಳಿಸ್ಬಿಟ್ಟಾನ ಅದನ್ನು ಗುಪ್ತನೇ ಇಟ್ಟಾನ ಇಂಥರ ಆಗಿ ಬರ್ತೀನಂತ ಹೇಳೇ ಇಲ್ಲ ನಾವಂತೀವಿ ಮೊಮ್ಮಗಳು
ಇದು ನಮ್ಮ ಮನೆಯವ್ರಿದ್ದಾಗ ಅದ ನೋಡು, ನಮ್ಮ ಮನೆಯವರು ಎದಕ್ಕೆ ಅದನ್ನ ಇಟ್ಟಾನಂದ್ರೆ ಪ್ರೀತಿಗೆ. ಇದೈತಲ್ಲ ಇದು ಒಣ ಮೌವಕ್ಕೆ ಅದನ್ನ ಇಟ್ಟಾನ. ಆತು ಬರೋದಾಗ ಗೊತ್ತಿಲ್ಲ ನಮಗೆ. ಅದಕ್ಕೆ ಅಪ್ಪಾಜಿ ಯಾರು ಬಂದ್ರೂ ಕರೆದ್ರೆ ನಾನು ಅನ್ಕೊಂಡಿನಿ ಹಂಗೆ, ನೀವು ಬಂದಿರಲ್ಲ ನಿಮ್ಮ ರೂಪದಾಗ ನಮ್ಮ ಅಪ್ಪ ಅಂದಾನೆ, ಮತ್ತು ಗುರ್ತ ಹಿಡಿಬೇಕು ತಡಿ ನಮ್ಮ ಅಪ್ಪನ ನಾವು ಇಲ್ಲಿ ಬರಬಾರ್ದು. ನಮಸ್ಕಾರ ಅಪ್ಪಾಜಿ ಬರ್ರಿ ಅಂತ ಅವ್ರು ಗಂಡ ಅಲ್ಲಿ ಬಂದನ ನಮ್ಮ ಅಪ್ಪ ಅನ್ನೋದು ಬರ್ರಿ ಅಪ್ಪಾಜಿ ಅಂತ ಹೇಳಿ ಕಳಿಸ್ಯಾನಲ್ಲ. ಹೇಳಿದ್ದು ಅರ್ಥ ಆಗೈತಿ, ಬರ್ತೀನಿ ಅಂತ ಹೇಳಿ ಕಳಿಸ್ಯಾನ, ಬರ್ತಾನ ಹ್ಞೂ ಅಂತ ಇಷ್ಟ ನೋಡ್ರಿ. ಮತ್ತೇನು ಈಗ ನೋಡ್ತಾ ಇರೋರಿಗೆ ಅಮ್ಮನ ಹೆಸರೇ ಕೇಳಲಿಲ್ಲ ನಾನು. ನನ್ನ ಹೆಸರು ಅಂಕಲಮ್ಮ ನೋಡ್ರಿ. ಅಂಕಲಮ್ಮ ಅಂತ. ಇದು ಯಾವ ಕ್ರಾಸ್ ಅಮ್ಮ ಇದು? ಇದು ಕಿಡ್ದಾಳಿಗೆ ರೈಲ್ವೆ ಗೇಟ ಅಂತಾರೆ. ಕಿಡ್ದಾಳ ರೈಲ್ವೆ ಗೇಟ ಅಂತನ ಮೊದ್ಲಾಗಿದ್ದ ಪೂರ್ ಇಲ್ಲಿದ್ದನ ಅಡ್ರೆಸ್ ಇದಕ್ಕೆ. ಈಗ ಇದು ಏರಿಯಾ ಆಗಿಂದ ರಾಜೇಶ್ ನಗರ ಅಂತ ಇವ್ರು ಅಂತ ದೊಡ್ಡ ನಗರ ಆಗೈತಿ. ಗಂಗಾವತಿ ರೋಡ್ ಇದೆ. ಗಂಗಾವತಿ ರೋಡ್ ರೀ. ನೀವ್ ಯಾವ ಊರಪ್ಪ? ಅಮ್ಮ ನಾವು ಬೆಂಗಳೂರು, ಇಲ್ಲೇ ಉತ್ತರ ಕರ್ನಾಟಕ ಗದಗ. ನಂದು ಅಲ್ಲಿರ್ತೀನಿ. ಒಂದ್ ಚಾನಲ್ ಇದೆ ನಮ್ದು ಬದುಕಿನ ಬುತ್ತಿ ಅಂತ. ನಿಮ್ಮಂತವ್ರದ್ದು ಹಿಂಗ್ ಮಾತಾಡ್ತಿರಲ್ಲ, ಇವತ್ತು ಅಂಕ್ಲಮ್ಮ, ನಾಳೆ ಇನ್ನೊಬ್ರು ದಿವಸ ಒಂದೊಂದ್ ಕತಿ ಹಿಂಗ್ ಹೇಳ್ತೀವಿ. ಹೌದೇನ್ರಿ? ಆಗ ನಾಳೆ ನಾವು ಕತಿ ಹೇಳಿದ್ರೆ ಎಲ್ಲಾರು ಕೇಳ್ತಾರ್ರಿ. ಇಡೀ ಜಗತ್ತಿಗೆ. ಅಯ್ಯೋ ಚಲೋ ಇಡೀ ಜಗತ್ತಿಗೆ ಬರ್ತೀರಿ. ನಮ್ಗೆ ಆಶೀರ್ವಾದ ಮಾಡಿದ್ ಖುಷಿ ಆಯ್ತು ಗೆಳೆಯರೆ. ಕೊಪ್ಪಳ ಜಾತ್ರೆಯಲ್ಲಿ ಹೀಗೆ ಕತೆಗಳು ಸಾವಿರಾರು ಹುಟ್ಕೋತೇವೆ. ಕೇಳೋದು ಮತ್ತು ಗುರುತಿಸೋದು ಇರ್ಬೇಕಷ್ಟೇನೆ ಅಲ್ವಾ? ಅಮ್ಮ ಏನ್ಬಿಡು ಕಿರಾಣಿ ಅಂಗಡಿ ಇಟ್ಕೊಂಡಾಳ, ಇಲ್ಲೇನೈತಿ ಅಂತಂದ್ರ ಇಷ್ಟು ಕತಿ ಐತಿ. ಹಂಗಾಗಿ ನಮ್ಗೆ ಆ ಭಾಗ್ಯ ದೊರಕ್ತು. ಯಾಕೋ ಅಲ್ಲಿ ನಿಂತ್ಕೊಂಡಾಗ ರೈಲ್ವೆ ಗೇಟ್ ಹಾಕಿದ್ದು ಒಂದು ವರ ಆಯ್ತು ನನಗೆ. 2 ನಿಮಿಷ ಇಲ್ಲಿ ನಿಂತ್ಕೊಂಡ್ನಲ್ಲ. ಈಗ ಹೇಳ್ತೀನಿ, ಇದು ರೈಲ್ವೆ ಗೇಟಿಂದ ಹೇಳ್ತೀನಿ. ರೈಲ್ವೆ ನಾನು ನಮ್ಮ ಮನೆಯವರು ಭಾಳ ಆನಂದ ಮಾಡಾರ್ರಿ. ಅವರು ಡ್ಯೂಟಿ ಮಾಡಿ, ನಾನೇ ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಡ್ಯೂಟಿ ಮಾಡೇನ್ರಿ. ನಾನು ಗೇಟ್ ಹಾಕಿನಿ, ಗೇಟ್ ತೆಗ್ದೀನಿ. ಇವತ್ತಿಗೆ ಆಕಿನ ತಡಾಯ್ಬೇಕಂತಂದ್ರೆ ಆಕಿನ ನಮಸ್ಕಾರ ಮಾಡೇ ನಾನು ಬರ್ತೀನಿ. ಈ ಕಡೆ ಬರ್ಬೇಕಂದ್ರೆ ಕಾಳಮ್ಮನ ನಮಸ್ಕಾರ ಮಾಡೇ ಬರ್ತೀನಿ ರೈಲ್ವೆ ಹಳಿನ. ಆಮೇಗಿಂದ ವರ್ಷ ಇದ್ರೊಳಗೆ ಮಾರ್ನೆಮೆ ಒಳಗೆ ಆಕಿ ಸೀರೆ ಏರಿಸ್ತೀನಿ, ಕುಬ್ಸ ಏರಿಸ್ತೀನಿ. ಆಕಿಗೆ ಏನು ಮಾಡ್ಬೇಕು ವೈಭವದಿಂದ ಮಾಡಿ ಇನ್ನೂವರೆಗೆ ಆಕಿ ಸೇವದಾಗ ಇದೀನಿ ರೀ. ನಾನು ಪ್ಯಾಂಟ್ ಶರ್ಟ್ ಹಾಕೊಂಡು ಮಾಡೀನಿ. ಅವ್ರು ಡ್ಯೂಟಿ ಕೊಡ್ತಿದ್ರು, ಅವ್ರು ಗೌರ್ಮೆಂಟ್ದವ್ರು ಕೊಡ್ತಿದ್ರು ರೀ ಅವ್ನು ಕಾಕಿ ಅರ್ಬಿನ. ಮತ್ತು ನೈಟ್ ಡ್ಯೂಟಿ ಮಾಡಿದ್ರೆ ಹೆಣ್ಮಗಳಂತೇಳಿ ಮಂದಿ ಚಲೋ ಇರೋಂಗಿಲ್ಲ ಅಂತೇಳಿ ಅದ್ರಂತಾಗ ಹಾಕಿ ಡ್ಯೂಟಿ ಮಾಡೀನಿ ರೀ. ನಮ್ಮ ಮನೆಯವರು ಭಾಳ ಆರಾಮಿಲ್ದಾಗ ಆಗ್ಬಿಡ್ತೀರಿ ಅವ್ರಿಗೆ. ಅದ್ರಂತ ಡ್ಯೂಟಿ ಮಾಡಿ ದುಡ್ದು ಅವ್ರಿಗೆ ಬುತ್ತಿ ಕೊಟ್ಟೀನಿ ಉಣ್ಣಾಕ. ನಾನು ದುಡ್ದು ಬುತ್ತಿ ಕಟ್ಟಿ ಅವ್ರಿಗೆ ಕೊಟ್ಟೀನಿ. ಈಗಿನ ಒಬ್ಬ ಮಗ ಇದ್ದ, ಅವ ನೌಕರಿ ಮಾಡಿದ, ಅವ ಸತ್ತು ಹೋದನ್ರಿ. ಮತ್ತು ಸೊಸಿಗೆ ನೌಕರಿ ಬಂದೈತಿ. ನನ್ನ ಪೆನ್ಷನ್ ತೊಗೊಂಡಾಳಲ್ರಿ ನಮ್ಮ ತಂಗಿ, ಆಕಿಗೆ ಪಾರ್ಸಿ ಹೊಡೆದೈತಿ. ಹೋಗಿರ್ತೀನಿ, ಬರ್ತೀನಿ, ಮಾತಾಡಿಸ್ತೀನಿ. ನಾನು 100 ರೂಪಾಯಿ ಕೈಯಾಗ ಕೊಡ್ತೀನಿ, ಆರಾಮಿರವ ಅಂತೀನಿ ಏನ್ರಿ. ಮೊನ್ನೆ ಮತ್ತು ನಮ್ಮ ಹೆಣ್ಣು ಮಗಳಿಗೆ ನಾನು ಮೊಮ್ಮಗಳಿಗೆ ಕೊಟ್ಟೀನಿ. ಅಲ್ಲಿ ಆಕಿಗೆ ಆಕಿ ಬಳಗದಾಗ ರೀ ಮನೆ ಎಳೆವು ಮಾಡೀನಿ, ಮಂತ್ಯಾನ ನೋಡಿ ಬಂದೀನಿ. ಅವರು ಈಗ ಅವರು ಚಲೋ ಇರಲಿ ಅಂತ ಆಶೀರ್ವಾದ. ಎಷ್ಟು ಬಂದಿತ್ತೇವ ಪೆನ್ಷನ್ ಅವ್ರು ಕೊಟ್ಟಿರಲ್ಲ? ನನಗೆ ಬಂದಿಲ್ಲ ರೀ. ಅಲ್ಲ ಅವ್ರಿಗೆ ಅಷ್ಟು 1 ರೂಪಾಯಿ ನಮ್ಮ ಮನೆಯವ್ರದ್ದು 1 ರೂಪಾಯಿ ತೊಗೊಂಡಿಲ್ಲ ರೀ. ನಾನು ಅವ್ರ ಸರ್ವಿಸ್ ರೊಕ್ಕದಾಗ 1 ರೂಪಾಯಿ ತೊಗೊಂಡಿಲ್ಲ. ಅವ್ರ ಪಗಾರದಾಗ 1 ರೂಪಾಯಿ ತೊಗೊಂಡಿಲ್ಲ. ಎಲ್ಲ ಅವ್ರಿಗೆ ನೌಕರಿ ಪೆನ್ಷನ್ ಸರ್ವಿಸ್ ರೊಕ್ಕ ಎಲ್ಲ ಅವ್ರಿಗೆ ಕೊಟ್ಟೀನಿ ರೀ. ನಾ ಏನು ಹಿಂಗೆ ಒಂದು ಮಾತು ಹೋತ್ರಿ, ಅಲ್ಲಿ ಮಾತು ಕೊಟ್ಟೆ ನಾನು. ತಾಯಮ್ಮನ ಗುಡಿ ಐತ್ರಿ, ಅಲ್ಲಿ ತಾಯಮ್ಮಂದು ನೋಡ್ರಿ, ಅದು ಕಾಯಿ ತಂದು ಕಟ್ಟೀನಿ ನಾನು. ಅಲ್ಲೇ ಇದ್ದಲ್ಲ, ಅಲ್ಲಿ ನನ್ನ ಗಂಡ ಮನ್ಯಾಗ ಒಂದು ಗುಡಿ ಐತ್ರಿ, ತಾಯಮ್ಮನ ಗುಡಿ. ಏನಾಯ್ತು ಅಂತಂದ್ರೆ ಗುಡಿಯಾಗ ಮಂದಿ ಕೂಡಿಸಿದ್ರಿ. ನಮ್ಮ ಮಾವು ಸತ್ತನ್ರಿ. ನಿನಗೆ ಅರ್ಧ ಆಕಿಗೆ ಅರ್ಧ ಮಾಡ್ತೇವ, ನೀನು ಸಹಿ ಮಾಡಂದ್ರು. ಲಾಯರ್ ಹೇಳಿ ಕಳಿಸಿದ್ರು ಅವ್ರಿಗೆ ಏನಂತ, 1ನೇದಕ್ಕಿ ಈಕಿ 2ನೇದಕ್ಕಿ ಹಾಕಿ ಅಂತ ಬರೆದು ಸಹಿ ಮಾಡಿಸ್ಕೊಂಬರ್ರಿ, 2ನೇದಕ್ಕಿದು ಏನೂ ನಡೆಯಾಗಲ್ಲ ಅಂತ ಹೇಳಿ ಕಳಿಸಿದ್ರಿ ಅವರು. ನಾನೇನಂದೆ, ಇಲ್ಲಪ್ಪ ಮತ್ತು ಹಂಗೆ ಬರೋಗಿಲ್ಲ ಅಂತ ನಾನು ಅನ್ಲಿಲ್ಲ. ನಮ್ಮ ಅವರ 5-7 ನನ್ನಿಂದ ಯಾರೂ ಇಲ್ಲ. ಅವ್ರ ಮಕ್ಳು ಅವ್ರು ಹುಡಿಯಾಗ ಹಾಕಿನ ಬಿಡತ್ತೆ, ಏನು ರೀ ಯಾಕೆ ಮಾಡ್ಕೇವಲ್ರಕ್ಕ ಅಂತೇಳಿ ಅಂತ ಏನು ಮಾಡಿದ್ದೀನಿ ರೀ, ಸಹಿ ಮಾಡಿದ್ದೀನಿ ರೀ ನಾನು. ಹೆಬ್ಬಟ್ಟು ಹೊತ್ತಿಂದ ಅಪ್ಪಾಜಿ ಒಳ್ಳೆ ಬಿದ್ದುಬಿಟ್ರು ಅವರು. ಕೋರ್ಟಿಗೆ ಬಂದು ತಗೊಂಡು ಹಾಕಿನ ಬಂದ್ರ ಅಂತ ಅಂದ್ಬಿಟ್ರು. ಕಾಯ್ದೆ ಇದ್ದಿಲ್ಲ, 2ನೇ ಹೆಂಡತಿ ಕೂಡ ಕಾಯ್ದೆ ಇದ್ದಿಲ್ಲ. ಯಾಕೆ ಸುಪ್ರೀಂ ಕೋರ್ಟಿನ ಮಟ್ಟ ಹೋದ್ರು ಕಾಯ್ದೆ ಇದ್ದಿದ್ದಿಲ್ಲ. ನಾನು ಗೊತ್ತಾಗ್ಬಿಡ್ತೇವೆ. ನಿಮ್ಮಂತರ ಹೇಳಿದ್ರು ನನಗೆ, ನಿಮ್ಮಂತರ ಹೇಳಿದ್ರು. ನಮ್ಮ ಅಪ್ಪನು ಹೇಳಿದ, ಸಿದ್ದರಡಪ್ಪ ಬರೋದಿಲ್ಲವ ಅದನ್ನು ಆತು ಅನ್ನೋ ಲೆಕ್ಕಕ್ಕೆ ನನ್ನ ಆತ್ಮ ಹೇಳ್ಬಿಡ್ತೀರಿ.
ಹೇಳಿದಾಗ ಆ ದೈದಾಗ ಸಹಿ ಮಾಡಿಸ್ಕೊಂಡಿಂದ ಆ ತಾಯಮ್ಮನ ಮುಂದೆ ಇಟ್ಟು ಇದನ್ನ ರೊಕ್ಕ ದೈದರಿಗೆ ಕೇಳಿದೆ, ಇದನ್ನ ಎತ್ತಿ ಕೊಟ್ಬಿಡ್ರಿ ನೀವು, ಇದನ್ನ ನನಗೆ ₹1,00,00,000 ತೊಗೊಂಡು ಹೋಗ್ಬಿಡ್ತೀನಿ, ನಾನು 3 ಮಕ್ಳು ಕಟ್ಟಿ ನಾ ದುಡ್ಕೊಂಡು ತಿಂತೀನಿ ಅಂದ್ರೆ ಯಾರು ಕೊಡಲಿಲ್ಲ. ನಾನು ಯವ್ವ ಇದರಿಂದ ನೀ ಬಾರ್ಬೇ ನನಗೆ ಅನ್ನ ಹಾಕಂತೇಳಿ ಅಂದು ತೊಗೊಂಬಂದೀನಿ ನೋಡ್ರಿ ಇದನ್ನು. ಅವಾಗ ಎಲ್ಲ ಕರಿಗೆ ಹೋಗೈತಿ. 10 ಪೈಸಾ ದೇವ್ರ ಮುಂದೆ ಇಟ್ಟು ತೊಗೊಂಬಂದಿನ್ರಿ, ಅದನ್ನ ತಾಯಮ್ಮನ ಗುಡಿ ಮುಂದೆ ಇಟ್ಟು ತಂದೀನಿ. ಈಗ ನನಗೆ ಅನ್ನ ಹಾಕೋದು, ದಾರಿ ತೋರಿಸೋದು, ನನಗೆ ಎಲ್ಲ ಐಶ್ವರ್ಯ. ಕರೆ ಅಂದ್ರೆ ಕೊಡ್ತಿದ್ದು ಕೋಟಿ ಕೊಟ್ಟೋತು 10 ಪೈಸಾ 10 ಕೋಟಿ ಕೊಟ್ಟೋತು. ಆಮೇಗಿಂದ ಇದು ನನ್ನ ಹತ್ರ ಇಟ್ಕೊಂಡು ಇಲ್ಲ ಅದರ್ತಾಡಿ ಇವ್ರು ನಮ್ಮ ಮನೆಯವರು. ಇವರು ಸದಾ ನನ್ನಲ್ಲೇ ಇರಬೇಕು. ಎದ್ದು ಕೂಡಲೇ ದೇವ್ರಿಗೆ ನಮಸ್ಕಾರ ಮಾಡಾಗಲ್ರಿ, ಓಂ ನಮಃ ಶಿವಾಯ ಅಂತ ಇವ್ರಿಗೆ ನಾನು ನಮಸ್ಕಾರ ಮಾಡೋದು. ಅವ್ರು ಓದಾಗ್ಲಿದ್ದ ಇವ್ರಿಗೆ ನಮಸ್ಕಾರ ಮಾಡೋದು ನಾನು. ಇದು ಸದಾ ನನ್ನಲ್ಲೇ ಇರ್ತೈತಿ. ಹಂಗ ಒಂದು ಪ್ರಾಮಾಣಿಕ ಇರ್ಬೇಕು, ಇದ್ರ ಮಾತ್ರ ನಾವು ಗೆಲ್ತೀವ್ರಿ. ಇಲ್ಲದ್ರಿಗೆ ಇದ್ರಾಗ ಇದು 10 ಪೈಸೆ ನನ್ನ ಹತ್ರ ಇಟ್ಕೊಂಡು ನನ್ನ ಮಕ್ಕಳು ದೊಡ್ಡವ್ರು ಮಾಡಿ 2 ಮನೆ ಮಾಡೀನಿ ರೀ. ಬಸ್ ಸಣ್ಣ ಮಗೊಂದು ದೊಡ್ಡ ಮಗೊಂದು. ಆಮ್ಯಾಗಿಂದ ಯಾರಿಗಿನ 2ನೇ ಮಾಡಿಲ್ಲ, ಎಲ್ಲ ಸೌನಾಗ ನೋಡ್ಕೊಂಬಂದಿನಿ. ಇವತ್ತಿಗೆ ಸ್ವಸ್ಥರನ್ನ ಹೊರಗಡೆ ಬಿಸಿಲು ಕಾಣಿಸಿದ್ದಿಲ್ಲ, ಅವ್ರನ್ನ ನಾನು ಕೂಲಿ ಕಳಿಸಿದ್ದಿಲ್ಲ. ಈಗ ಅವ್ರು ಒಂದು ಮನ್ಯಾಗ ಇವ್ರು ಒಂದು ಮನ್ಯಾಗ ಬೇರೆ ಆಗಿಂದ ಒಬ್ಬಾಕಿ ಸೊಸಿ ಸಣ್ಣಕ್ಕಿ ಬಿಸಿ ಊಟಕ್ಕೆ ಹೋಗಾಳ, ಒಬ್ಬಾಕಿ ಸೊಸಿ ಮನ್ಯಾಗಿರ್ತಾಳೆ, ಹಿರಿಯಕ್ಕಿ ಮನ್ಯಾಗಿರ್ತಾಳೆ, ದೊಡ್ಡಕ್ಕಿಯಲ್ಲಿ ಶಾಲೆ ಬಿಸಿ ಊಟ ಮಾಡಕ್ಕೆ ಹೋಗಾಳ್ರಿ. ಸಣ್ಣಕ್ಕಿ ನೀವೇನು ಇಲ್ಲೇ ಇರ್ತೀರಿ? ಇಲ್ಲೇ ಇರ್ತೀನಿ ರೀ. ನೋಡ್ರಿ ಮತ್ತು ಬೇಕಾದ್ರೆ ಮನೆಗೆ ಹೋಗಿರ್ತೀನಿ ರೀ. ಮತ್ತು ಬೇಡ ಅಂತಂದ್ರೆ ಇಲ್ಲೇ ಇರ್ತೀನಿ ರೀ. ಹಿಂಗೆ ಇಲ್ಲೇ ಮಲ್ಗಕ್ಕೆ ಮಾಡೀನಿ ಇಲ್ಲಿ. ನಾನು ಅಡಿಗೆ ಪಡಿಗೆ ಏನು ಮಾಡಾಗಲ್ರಿ, ಎಲ್ಲ ಇಟ್ಟೀನಿ. ಏನು ಅಕಸ್ಮಾತ್ ಸ್ವಾಸ್ಥ್ಯರು ಮಕ್ಕಳು ಯಾವ್ದಾರೊಂದು ಏನಾರ ಮಾಡಕ್ಕೆ ಬಂದ್ರೆ ನಮ್ಮ ಮಗ ಒಟ್ಟು 4 ಮಂದಿಗೆ ಬೇಕಾದತ್ತದ. ಮೊನ್ನೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ರಿ. ಮೊನ್ನೆ 2ನೇ ತಾರೀಕಿಗೆ ಬಂದ್ರಿ ಶಬರಿಮಲೆಗೆ ಹೋಗಿ. ಅವರು ಈಗೊಂದು 20 ವರ್ಷ ಮೇಲೆ ಆತ್ರಿ ಮಾಲೆ ಹಾಕಕ್ಕೈತಿ. ಆ ಹುಡುಗನ ಊಟಗಳಲ್ಲಿ ಹಾಕಕತ್ತಾರ. ಬಂದರು ಇಷ್ಟಿಟ್ಟು ನೋಡ್ರಿ, ಸುಮ್ಮನಾಗ ಇರ್ಬೇಕಂತೆ. ತಿಳಿದ್ ನೋಡಿದ್ರೆ ಸಣ್ಣದೈತಿ, ತಿಳ್ಕೊಂಡಿಲ್ಲ ಅಂದ್ರೆ ದೊಡ್ಡದೈತಿ ಜೀವನ. ಬೇಕು 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 ಅಂತಂದ್ರ ಎದಕ್ಕೆ ಬರ್ಲಾರ್ದೈತಿ. ಬೇಡ 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 ಅಂದ್ರೆ ದೊಡ್ಡದಾಗತ್ತ. ಈ ಬೇಕಂದದ್ದು ಸಣ್ಣದ್ರಿ, ಬ್ಯಾಡ ಅಂದದ್ದು ದೊಡ್ಡದ್ರಿ. ಇದ್ರಾಗ ಬೇಕಂದದ್ದು ದೊಡ್ಡದಾಗತ್ತ ಅನ್ನೋದಿಲ್ರಿ, ಬೇಕಂದದ್ದು ಸಣ್ಣದಾಗತ್ರಿ, ಬ್ಯಾಡ ಅಂದದ್ದು ದೊಡ್ಡದಾಗತ್ತೆ. ಈಗಿನ ನೀವು ಟಿವಿಯಾಗ ನೋಡ್ತೀವಿ, ಮೊಬೈಲ್ನಲ್ಲಿ ನೋಡ್ತೀವಿ, ಈ ಏನೋ ಒಂದು ಸಣ್ಣ ತಪ್ಪಿಗೆ ನೀ ಯಾಕಿಂದ ಹೋದಿ, ಇವ ಹಿಂಗಿಂದ ಹೋದ, ಅದರಿಂದ ಹೋದ ಅಂಥೇಳಿ ಆತ್ಮಹತ್ಯೆ ಮಾಡ್ಕೊಂಡಿದ್ದದವು, ಡೈವರ್ಸ್ ಆಗಿದ್ದದವು ನೀವು ಕೇಳ್ತೀರಿ. ನೀವು ಹೆಂಗೆ ಅದನ್ನು ಸಹಿಸ್ಕೊಂಡಿದ್ರಿ? ಅಯ್ಯೋ ಶಿವ 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 ರೀ. ಒಂದು ಹೇಳಿದ್ನಲ್ರಿ ಅಪ್ಪಾಜಿ, ಇದು ಶರೀರದ ಕರ್ಮ ರೀ. ಇದು ಶರೀರೆಲ್ಲ ಮಾಡೋದು ತಪ್ಪು. ಈಗ ನೀವದಿರಿ ನಮ್ಮ ಅಪ್ಪರು, ನೀನು ಇನ್ನೊಬ್ಬರು ಅವನಿಂದ ಹೋದ್ರಿಲ್ಲ, ಅಲ್ಲಿ ಹೋಗಿ ಏನು ಮಾಡುತ್ತೆ, ಏನೈತೆ ಅಲ್ಲಿ ಓದದ್ದು? ಈ ಶರೀರಕ್ಕೆ ನಾವು ಹಿತ ಕೊಡ್ಬೇಕು, ಶರೀರನ ಉಣ್ಬೇಕು, ಶರೀರನ ಅವನ ಹತ್ರ ಸಂಸಾರ ಮಾಡಬೇಕು, ಶರೀರಕ್ಕನ ಎಲ್ಲ ಹುಳಿ ಉಪ್ಪು ಖಾರ ಉಣ್ಣೋದು ತಿನ್ನೋದು ಇದಕ್ಕೆ ಹಾಕ್ಬೇಕು. ಬೇರೆ ಎಲ್ಲಾರ ಹಾಕ್ತಾನೆ. ಇದು ಕಲ್ಗಂಚ್ರಿ. ಇದು ಈ ಕಲ್ಗಂಚಿಗೆ ಏನು ಹಾಕಿರೋ ಇದು ತುಂಬತೈತಿ. ಏನಾರು ಅನ್ನ ಬೇರೆ ಬೇರೆ ಇಡೋದು, ಸಾರು ಬೇರೆ ಇಡೋದು, ಪಲ್ಯ ಬೇರೆ ಇಡೋದು, ಹಪ್ಪಳ ಸಂಡಿಗೆ ಬೇರೆ ಇಡೋದು ಮಾಡ್ತೀವಿ ನಾವು. ಅಷ್ಟು ಕೂಡ ಇದಕ್ಕೆ ಹಾಕ್ತೀವಲ್ರಿ ಕಲ್ಗಂಚಿಗೆ. ಇದು ಕಲ್ಗಂಚಿದು. ಈ ಕಲ್ಗಂಚಿಗೆ ನಾವು ಹಾಕಿದ್ದನ್ನ ಹೆಚ್ಚಿಬಿಟ್ರಿ ಯಾಗ್ರಿ? ಈಗ ಅದು ಲೌಕಿಕ್ರಿ. ಇದು ಹುಳಿ ಉಪ್ಪು ಖಾರ ಉಂಡೈತಲ್ಲ, ಇದು ಕಬ್ಬಿಲೆ ಸೊಕ್ಕಿಲೆ ಮೆರೆದು ಸೊಕ್ಕತನ ತೋರಿಸಿ ಅಂಥವೆಲ್ಲ ಮಾಡಕ್ಕೆ ಹೋಗುತ್ತೆ. ಇದು ಹರಿ ಅಂದ್ರೆ ಹರಿತೈತಿ, ನಿಲ್ಲಂದ್ರೆ ನಿಲ್ತೈತ್ರಿ. ಆತ್ಮದಂತೆ ಪರಮಾತ್ಮ. ನಾವು ಈಗ ತಡಿಪ ಇವತ್ತಿಗೆ ಈಗ ಗಿಣಿಗೇರಿಗೆ ಹೋಗಿ ಬಂದ್ಬಿಡೋನಲ್ಲೇ, ಈಗ ಹೋಗ್ಬಿಡೋನಲ್ಲೇ ಅಂತ ಬಿಟ್ರೆ ಹೋಗೇ ಬಿಡ್ತೀವಿ. ಅಲ್ಲೇನೈತೋ ಮರ ಈಗ ಯಾಕೆ ಹೋಗೋಣ ಅಂದ್ರೆ ಹೋಗಾಗಲ್ಲ. ಒಬ್ಬ ಹೆಣ್ಣು ಮಗಳು ನೋಡಿದ್ರಿ,
ಚಂದ ಅದಾಳ ಒಂದು ಬಿಳ್ಳಿ ಹಾಕಿ ಚಂದ ಅದ ಬೇಡ ಹಾಕಿ ನೋಡಿ ನೋಡ್ಬಾರ್ದು ನಾನು ನೋಡಾಗಲ್ಲ ಚಂದ ಅದಾಳ ತಡ್ಲಿ ಅಂತ ಹಾಕಿಂದ ಬೆನ್ನೈತಿದ್ರೆ ಮನಸ್ಸು ಅದು ಅರಿತೈತಿ ಅದು ಏನಂತಾರೆ ಉಂಡು ಬಿಟ್ಟಿರ್ತೈತಿ ಅಲಂಕಾರ ಆಗಿಬಿಟ್ಟಿರ್ತೈತಿ ಅದಕ್ಕೆ ಸೊಕ್ಕಿಲ್ಲ ಅದು ಹೋಗೋದು ಅದು ಹೋದ್ರೂ ಅದು ಇಲ್ಲೇ ಇರ್ತೈತಿ ಅದು ನಮ್ಮ ಅಪ್ಪನಿಂದ ಬರ್ತಾನೆ ಆತ್ಮ ನಂಬಬೇಕಷ್ಟೆ ಅದು ಶರೀರ ಏನು ಯಾಕೆ ಮಾಡವಲ್ದಕ್ಕೆ ಅದು ಸಾಯ್ಬಲ್ದಕ್ಕೆ ಅದ್ರ ಕಡೆ ನಮ್ಗೇನು ಕೊಟ್ಟೈತಿ ಪರಮಾತ್ಮದನಲ್ಲ ಸಾಕು ಅದು ಬೇಕಾದ ಮಾಡಲಿ ಅದು ಮಾಡಿದ್ದು ಅದರಿಂದ ಇದು ಕಾಯಿ ಮಾಡಿದ ಕರ್ಮ ಕಾಯಿಂದನೇ ಇರ್ತೈತೆ ಅಲ್ರಿ ಆತ್ಮಕ್ಕೇನಾರು ಪೆಟ್ಟತ್ತದ ಅದಕ್ಕೆ ನಂಗಿ ಬೇಕಾ ಚಡ್ಡಿ ಬೇಕಾ ನೀರು ಬೇಕಾ ಗಾಳಿ ಬೇಕಾ ಏನು ಬೇಕ್ರಿ ಅದಕ್ಕೆ ನಿರಾಕರದ ನಮ್ಮಪ್ಪ ಬಟ್ಟ ಬಯಲೋಳು ಆತನ ಒಬ್ಬತನ ನಂಬಬೇಕು ನಿಮ್ಮ ರೂಪದಾಗ ಆತನ ಕಾಣ್ಬೇಕು ಅವ್ರ ರೂಪದಾಗ ಆತನ ಕಾಣ್ಬೇಕ್ರಿ ಆಗ ಆಕಿಂದ ಹೋಗ್ಯಾನ ಅಂತೇಳಿ ಅವು ಬಂದು ಕುಡಿತಾಡಿ ಇವತ್ತು ಕಟೀತಿ ಯಾರನ್ನ ಕಟೀತಿ ನಮ್ಮಪ್ಪ ಸಿಗ್ತಾನ ಕಟ್ಟಿದ್ರೆ ಶರೀರನ ಕಟಿಬೇಕಲ್ಲ ಬಡಿದ್ರೆ ಅದನ್ನ ಬಡಿಬೇಕು ಕೊಲ್ಲಿದ್ರೆ ಅದನ್ನ ಕೊಲ್ಲಬೇಕು ನಮ್ಮ ಅಪ್ಪನಂತ ಸಿಗಾಗಲ್ಲ ನಮ್ಮ ಅಪ್ಪನ ಕೊಲ್ಲಕ್ಕಂತ ಆಗಾಗಲ್ಲ ತಡಿ ಹಾಕಿ ಬರಲಿ ಅಂತಿರ್ತಾರ ನಾನು ಇಲ್ಲೇ ನಿಂತೀನಿ ಅಲ್ವೇ ನಿಂದೈತಿ ನಿಂದು ನಾನು ಯಾವಾಗ ಸಿಗ್ತೀನಿ ಬೇ ಸಿಕ್ಕರಿದ ಮೂಳಿ ಮಾಂಸ ಸಿಗುತ್ತಾ ನೀನು ಅಂಬಳ ನನ್ನೊಳಕ್ಕೆ ಹುಡ್ಕಕ್ಕೈತೀನಿ ನಾನು ಸಿಗಲ್ಲ ಬಿಡ ನಿನ್ಗಂತ ಬಂದ್ಬಿಡ್ತೀನಿ ನಾನು ಏನಿದ್ರು ನಾ ಸಿಗಲ್ಲ ನಿಮ್ಮ ಕೈಯಾಗ ಅಂತೀನಿ ನಾನು ಶರೀರ ಸಿಗುತ್ತಾ ತೊಗೊಳ್ರಿ ನಾ ಏನು ಮಾಡೋದೈತಿ ಅದು ಬಂದೈತಿ ಹೋಗ್ತೈತಿ ಇಲ್ಲೇ ಬಂದೈತಿ ಇಲ್ಲೇ ಹೋಗ್ತೈತಿ 2 ದಿವ್ಸ ಮೊದಲು 2 ದಿವ್ಸ ಹಿಂದೆ ಅಷ್ಟ ಅದು ಇಲ್ಲೇ ಬಂದೈತಿ ಇಲ್ಲೇ ಹೋಗ್ತೈತಿ ಅದ್ಭುತಮ್ಮ ಅದ್ಭುತ ಹಾಂ ಇಲ್ಲ ಏನು ಮಾಡಿಲ್ಲ ಏನಂತೆ ಒಳಗೆ ಯಾಕೆ ಹೋಗ್ಯಾರ ಅವರು ಓಹೋ ಹಂಗೆ ಒಳಗೆ ಯಾಕೆ ಹೋಗ್ಯಾರ ಅಂತ ಏನು ಮಾಡಿಲ್ಲ ಅವರು